ಇವತ್ತಿನ ವಿಶೇಷವಾಗಿರುವಂತಹ ರೇಖಿ ಸೆಷನ್ ನಡೆಸ್ಕೊಡ್ಲಿಕ್ಕೆ ನಿಮ್ಮೆಲ್ಲರ ಪ್ರೀತಿಯ ಗುರುಮಾತೆಯಾದಂತಹ ಗುರುಗಳಾದಂತಹ ಇವರು ಕರ್ನಾಟಕದ ಮೊದಲ ಮಾಸ್ಟರ್ ಮೈಂಡ್ ಟ್ರೈನರ್ ಆಗಿದ್ದಾರೆ, ಇಂಡಿಯನ್ ರೇಖಿ ಗ್ರ್ಯಾಂಡ್ ಮಾಸ್ಟರ್ ಆಗಿದ್ದಾರೆ, ಸಪ್ತಚಕ್ರ ಬ್ಯಾಲೆನ್ಸಿಂಗ್ ಕೋಚ್ ಆಗಿದ್ದಾರೆ, ಲೈಫ್ ಕೋಚ್ ಆಗಿದ್ದಾರೆ, ಕನ್ನಡದ ಕವಿಯತ್ರಿ ಆಗಿದ್ದಾರೆ, ಸಾಹಿತಿ ಆಗಿದ್ದಾರೆ ಮತ್ತು ಸಾಕಷ್ಟು ಕಾವ್ಯ ಕವನ ಸಂಕಲನಗಳನ್ನ ಬರೆದಿದ್ದಾರೆ. 8ಕ್ಕೂ ಹೆಚ್ಚು ಪುಸ್ತಕಗಳನ್ನ ಬಿಡುಗಡೆ ಮಾಡಿದ್ದಾರೆ ಮತ್ತು 12 ವರ್ಷಗಳ ಕಾಲ ಸಾಹಿತ್ಯ ಕ್ಷೇತ್ರದಲ್ಲಿ ತಮ್ಮ ಸೇವೆಯನ್ನ ನೀಡಿದ್ದಾರೆ. 300ಕ್ಕೂ ಹೆಚ್ಚು ವೇದಿಕೆಗಳಲ್ಲಿ ನಿರೂಪಣೆಯನ್ನು ಮಾಡಿರುವಂತಹ ಪ್ರಸಿದ್ಧ ನಿರೂಪಕರಾಗಿದ್ದಾರೆ. ಕನ್ನಡಿಗರ ಒಂದು ಮಹಿಳಾ ನಿರೂಪಕರಾಗಿದ್ದಾರೆ ಮತ್ತೆ ಮೋಟಿವೇಶನಲ್ ಸ್ಪೀಕರ್ ಆಗಿದ್ದಾರೆ. ನಿಯರ್ಲಿ 1 ಲಕ್ಷಕ್ಕೂ ಹೆಚ್ಚು ಜನರ ಜೀವನವನ್ನು ಪರಿವರ್ತನೆ ಮಾಡಿರುವಂತಹವರಾಗಿದ್ದಾರೆ. ಹಾಗೇನೆ ನಿವೇದಿತಾ ಹೂಗಾರ್ ಎನ್ನುವಂತಹ ಒಂದು ಟ್ರೈನರ್ಸ್ ಅಕಾಡೆಮಿಯನ್ನ ಸಂಸ್ಥಾಪನೆ ಮಾಡಿದ್ದಾರೆ. ಈ ಸಂಸ್ಥೆಯ ಮೂಲಕ ಸಾಕಷ್ಟು ರೀತಿಯಲ್ಲಿ ಸಮಾಜ ಸೇವೆಯನ್ನ ಅವಿರತವಾಗಿ ಇಲ್ಲಿಯವರೆಗೂ ಕೂಡ ನಡೆಸ್ಕೊಂಡು ಬಂದಿದ್ದಾರೆ. ಈ ಒಂದು ಟ್ರಸ್ಟ್ ವತಿಯಿಂದ ನಿವೇದಿತಾ ಹೂಗಾರ್ ಟ್ರೈನರ್ಸ್ ಅಕಾಡೆಮಿ ವತಿಯಿಂದಲೇ ಏನು ಅಂತ ಹೇಳಿದ್ರೆ ಶ್ರೀದೇವಿ ಅಮ್ಮನ ಕನಸಿತ್ತು. ರೇಖಿ ಅನ್ನುವಂಥದ್ದು ನಮ್ಮ ಒಂದು ಕಲೆ, ನಮ್ಮ ಒಂದು ಶಕ್ತಿ, ನಮ್ಮ ಒಂದು ಇದೇನು ಅಂದ್ರೆ ನಮ್ಮ ಕಲೆ ಆಗಿದೆ. ಇದು ಒಂದು ಶಕ್ತಿಯಾಗಿದೆ. ಇದು ಒಂದು ಏನು ಅಂತ ಹೇಳಿದ್ರೆ ಒಂದು ಚೈತನ್ಯವಾಗಿರುವಂತಹದ್ದು. ಆದ್ರೆ ಬೇರೆ ಬೇರೆ ದೇಶಗಳಲ್ಲಿ ಇದನ್ನೇನ್ ಮಾಡ್ತಾ ಇದಾರೆ, ಸಾಕಷ್ಟು ಮಾನ್ಯತೆ ಪ್ರಾಮುಖ್ಯತೆ ಕೊಟ್ಟು ಅವ್ರು ಇದನ್ನ ಅಧ್ಯಯನ ಮಾಡ್ತಾರೆ, ಇದನ್ನ ಪ್ರಯೋಗ ಮಾಡಿ ಅವರೆಲ್ಲ ಇದನ್ನೇನ್ ಮಾಡ್ತಾ ಇದಾರೆ ಅಂದ್ರೆ ಅವರ ಆರೋಗ್ಯ ಚೆನ್ನಾಗ್ ಮಾಡ್ಕೊಳ್ತಾ ಇದ್ದಾರೆ. ಅವ್ರು ಬಂದು ನಮಗೆ ಕಲಿಸುವಂತ ಒಂದು ಸ್ಥಿತಿಲಿ ನಾವು ಬಂದು ತಲುಪಿದೀವಿ. ಆದ್ರೆ ಶ್ರೀದೇವಿ ಅಮ್ಮನ್ ಕನಸಿತ್ತು ರೇಖಿ ಎನ್ನುವಂಥದ್ದು. ಅದರಲ್ಲೂ ಇಂಡಿಯನ್ ರೇಖಿ ಕರ್ನಾಟಕ ಇಡೀ ಇಂಡಿಯಾದಲ್ಲಿ ಈ ಒಂದು ಇಂಡಿಯನ್ ರೇಖಿ ಕಲಿಸ್ಕೊಡ್ತು ಅಂತವ್ರು ಬರೀ 4 ಜನ ಮಾತ್ರ. ಅದ್ರಲ್ಲಿ ಇವರು ಕೂಡ ಒಬ್ಬರಾಗಿದ್ದಾರೆ. ಅದ್ರಲ್ಲೂ ನಮ್ಮ ಕನ್ನಡಿಗರು ನಮ್ಮ ಒಂದು ಶ್ರೀದೇವಿ ಅಮ್ಮ ಅಂತ ಹೇಳಿದ್ರೆ ಬಹಳ ಹೆಮ್ಮೆ ಆಗ್ತದೆ ನಮ್ಗೆ. ಮತ್ತೆ ಇನ್ನೊಂದು ಏನು ಅಂತ ಹೇಳಿದ್ರೆ ಇವ್ರ ಕನಸು ಏನು ಅಂತ ಹೇಳಿದ್ರೆ ರೇಖಿ ಅಂದ ತಕ್ಷಣ ಏನಿದು ಅಂತ ಯಾರಿಗೂ ಪ್ರಶ್ನೆ ಮನಸ್ಸಲ್ಲಿ ಬರಬಾರ್ದು. ಪ್ರತಿಯೊಬ್ರು ಕೂಡ ಪ್ರತಿಯೊಂದು ಮನೆಯಲ್ಲೂ ಪ್ರತಿಯೊಬ್ಬರಿಗೂ ಈ ಒಂದು ನಾಲೆಡ್ಜ್ ಇರ್ಬೇಕು. ಇದನ್ನ ಅಟ್ಲೀಸ್ಟ್ ಪ್ರತಿಯೊಬ್ರು ಈ ಒಂದು ರೇಖಿ ದೀಕ್ಷೆಯನ್ನು ಒಂದೊಂದು ಮನೇಲಿ ಒಬ್ರಾದ್ರೂ ತಗೊಳ್ಬೇಕು ಅನ್ನುವಂಥದ್ದು ಅವ್ರ ಕನಸಿತ್ತು. ಆ ಕನಸು ಇವತ್ತು ನನಸಾಗುವಂತ ಸಮಯ ಬಂದಿದೆ. ಅದು ಇವಾಗ ನಡೀತಾ ಇದೆ. ಸಾಕಷ್ಟು ಇಲ್ಲಿವರೆಗೂ ಒಂದು 13ನೇ ಬ್ಯಾಚ್ ನಾವೀಗ ಫಸ್ಟ್ ಲೆವೆಲ್ ಕೋರ್ಸ್ ನ ಮಾಡ್ತಾ ಇದೀವಿ. 13ನೇ ಬ್ಯಾಚ್ ಅಲ್ಲಿ ತಾವೆಲ್ರು ಇವತ್ತು ಕುತ್ಕೊಂಡಿದ್ದೀರಿ. ನಿಮ್ಗೆಲ್ರಿಗೂ ನಾನು ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾ ಇವತ್ತಿನ ಸೆಷನ್ ನಡ್ಸ್ಕೊಳ್ಲಿಕ್ಕೆ ಶ್ರೀದೇವಿ ಅಮ್ಮನ್ಗೆ ನಾನು ಪ್ರೀತಿಯಿಂದ ಹೃದಯಪೂರ್ವಕವಾಗಿ ಎಲ್ಲರ ಪರವಾಗಿ ಸ್ವಾಗತವನ್ನು ಮಾಡ್ತಾ ಇದ್ದೀನಿ. ಶ್ರೀದೇವಿ ಅಮ್ಮ ನಿಮ್ಗೆ ಸ್ವಾಗತ ಸುಸ್ವಾಗತ. ಅದರ ಜೊತೆಗೆ ಎಲ್ಲರ ಪರವಾಗಿ ನಾನು ನಿಮ್ಗೆ ಇವತ್ತು ಶಿಕ್ಷಕರ ದಿನಾಚರಣೆ, ನಮ್ಮೆಲ್ಲರ ಶಿಕ್ಷಕರಾಗಿ ನಮ್ಗೆ ಶಿಕ್ಷಣವನ್ನ ನೀಡುತ್ತಿರುವಂತಹ ನಿಮಗೆ ಶಿಕ್ಷಕರ ದಿನಾಚರಣೆಯನ್ನು ಹೇಳ್ತಾ ಇದ್ದೀನಿ. ಹಾಗೆ ಇಲ್ಲಿರುವಂತವ್ರೆಲ್ಲರಿಗೂ ಕೂಡ ಪಾರ್ಟಿಸಿಪೇಟ್ ಯಾರ್ಯಾರು ಇದ್ದೀರಿ ಭಾಗವಹಿಸುವವರು ನಿಮ್ಗೆಲ್ರಿಗೂ ಕೂಡ ಶಿಕ್ಷಕರ ದಿನಾಚರಣೆ ಶುಭಾಶಯಗಳೊಂದಿಗೆ ಒಂದು ಮುಖ್ಯ ಸೂಚನೆ ಏನು ಅಂದ್ರೆ ಎಲ್ಲರೂ ಕಡ್ಡಾಯವಾಗಿ ವಿಡಿಯೋ ಆನ್ ಮಾಡ್ಬೇಕು. ಯಾಕೆ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಿರ್ಬೋದು, ನಾವು ಏನ್ ಕೇಳ್ತೀವಿ ನಿಮ್ಮ ಪ್ರತಿಯಾಗಿ ಅಂದ್ರೆ ಟ್ರಸ್ಟ್ ವತಿಯಿಂದ ನಿಮ್ಗಂತೂ ಫ್ರೀ ಕೋರ್ಸ್ ಮಾಡ್ತಾ ಇದೀವಿ. ಅದ್ರ ಪ್ರತಿಯಾಗಿ ನೀವೇನ್ ಕೊಡ್ಬೇಕು? ಎಷ್ಟ್ ಕೊಡ್ತೀರಾ? ಏನ್ ಕೊಡ್ತೀರಾ ಕಾಣಿಕೆ? ಗುರು ಕಾಣಿಕೆ ನೀವೇನು ಕೊಡೋದ್ ಬೇಡ. ನೀವೆಲ್ರೂ ವಿಡಿಯೋ ಆನ್ ಮಾಡ್ಬಿಟ್ರಿ ಅಂದ್ರೆ ಅದೇ ನಮ್ಗೆ ನಿಮ್ಮ ಏನ್ ಮುಖ ದರ್ಶನ ಮಾಡಿಸ್ತಿರಲ್ಲ ಅದೇ ಗುರು ಕಾಣಿಕೆ ಅಂತ ಅನ್ಕೊಳ್ತೀವಿ. ಓಕೆ, ಎಲ್ರು ವಿಡಿಯೋ ಆನ್ ಮಾಡಿ. ಅಂತದ್ದೇನಿಲ್ಲ, 1 hour ನಾವು ವಿಡಿಯೋ ಆನ್ ಮಾಡ್ಕೊಂಡು ಬೇರೆ ಏನೇ ಕೆಲಸ ಇದ್ರು ಎಲ್ಲ ಬಿಟ್ಟು ಕುತ್ಕೊಳ್ಬೇಕು. ಯಾಕೆ ಅಂತ ಹೇಳಿದ್ರೆ ಕಲಿಕೆ ಬೇಕು ಅಂತ ಹೇಳಿದ್ರೆ ನಾವ್ ಏನಾದ್ರು ಒಂದು ತ್ಯಾಗ ಮಾಡ್ಲಿಕ್ಕೆ ರೆಡಿ ಇರ್ಬೇಕು ಅಂತ ಹೇಳ್ತಾ ಕಡ್ಡಾಯವಾಗಿ ವಿಡಿಯೋ ಎಲ್ರು ಆನ್ ಮಾಡಿ. ಆನ್ ಮಾಡಿದ್ರೆ ನಿಮ್ಗೆ ಏನಾಗುತ್ತೆ ಅಂದ್ರೆ ನಿಮ್ಮ ವೈಬ್ರೇಷನ್ ಗುರುಗಳ ವೈಬ್ರೇಷನ್ ನಿಮಗೆ ಕನೆಕ್ಟ್ ಆಗ್ತದೆ. ಐ ಟು ಐ ಕಾಂಟ್ಯಾಕ್ಟ್ ಇಂದ ಎನರ್ಜಿ ಫೀಲ್ ಆಗ್ತದೆ. ವಿಡಿಯೋ ಆಫ್ ಮಾಡ್ಕೊಂಡು ಕುತ್ಕೊಂಡ್ರಿ ಅಂದ್ರೆ ದೂರವಾಣಿ ಕೇಳ್ಕೊಂಡ್ ಕುತ್ಕೊಂಡಂಗಾಗುತ್ತೆ. ಅಮ್ಮನ್ಗೂ ನೀವು ಕಾಣಿಸೋದಿಲ್ಲ, ಎನರ್ಜಿನೂ ಫೀಲ್ ಆಗೋದಿಲ್ಲ. ಹಾಗಾಗಿ ಮತ್ತೆ ಇನ್ನೊಂದೇನು ಅಂತ ಹೇಳಿದ್ರೆ ನಿಮ್ಗೆ ನಾವು ಏನೇನು ವಸ್ತುಗಳನ್ನ ತಗೊಳ್ಬೇಕು ಅಂತ ಹೇಳಿದ್ವಿ ಅದೆಲ್ಲ ನೀವು ಜೋಡಿಸ್ಕೊಂಡಿದ್ದೀರಿ ಅಂತ ಹೇಳ್ತಾ ಮತ್ತೊಮ್ಮೆ ನಾನು ಶ್ರೀದೇವಿ ಅಮ್ಮನ್ಗೆ ಸ್ವಾಗತವನ್ನ ಮಾಡ್ತಾ ಇದ್ದೀನಿ. ಸ್ವಾಗತ ಅಮ್ಮ, ನಿಮ್ಗೆ ಸುಸ್ವಾಗತ. ಎಲ್ಲ ಆತ್ಮೀಯ ಬಾಂಧವರಿಗೂ ನನ್ನ ಶರಣಾರ್ಥಿ. ಜಗತ್ತಿನ ಸಕಲ ಚರಾಚರ ಜೀವರಾಶಿಗಳನ್ನ ಸಾಕಿ ಸಲುಹುತ್ತಿರುವ ಆ ಪರಮೇಶ್ವರನನ್ನ ಒಂದು ಕ್ಷಣಯನ್ನ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಳ್ಳುತ್ತಾ, ಇವತ್ತು ನಾಳೆ ಮತ್ತು ನಾಡಿದ್ದು 3 ದಿನಗಳ ಕಾಲ ನಿಮ್ಮ ಜೀವನದ ಅತ್ಯಂತ ಮಹತ್ವದ ಪ್ರತಿಯೊಂದು ಗಳಿಗೆ ಒಂದೊಂದು ನಿಮಿಷ ಅಂತೀವಿ ನೋಡ್ರಿ, ಆ ನಿಮಿಷನೂ ಸಮೇತ ಬಹಳ ಅದ್ಭುತವಾಗಿ ನಡೆಯುತ್ತೆ. ಹಾಗಾಗಿ ನಿಮ್ಮ ಡೈರಿಯಲ್ಲಿ ಮೊದಲು ನೀವು ಬರ್ಕೊಳ್ಬೇಕಾಗಿರುವಂತದ್ದೇನು ಅಂದ್ರ, ನೀವು ನಮ್ಮದೇ ಆಗಿರುವಂತ ಅಂದ್ರೆ ನಮ್ಮ ಸ್ವಯಂ ಅಂದ್ರೆ ನಮ್ಮ ಒಳಗಿನ ಆಂತರಿಕ ಶಕ್ತಿಯನ್ನ ಗುರುತಿಸೋದಕ್ಕೆ ಈ 3 ದಿನಗಳ ಕಾಲ ನೀವು ಸಮಯವನ್ನ ಕೊಡ್ತಾ ಇದ್ದೀರಿ. ಹಾಗಾಗಿ ನಿಮ್ಮ ಸಮಯಕ್ಕೆ ನಾನು ಧನ್ಯವಾದವನ್ನ ಹೇಳ್ತಾ, ಪ್ರತಿಯೊಬ್ಬರಿಗೂ ಸಮೇತ ಶರಣಾರ್ಥಿಯನ್ನ ಹೇಳ್ತಾ, ಪ್ರತಿಯೊಬ್ಬರಿಗೂ
ನಮ್ಮ ಅನನ್ಯ ಹೇಳಿದಾಗೆ ನೀವು ವಿಡಿಯೋ ಆಫ್ ಮಾಡಿದ್ರೆ 3 ದಿವಸ ಮುಂಚೆ 1 ದಿವಸ ನಾವು ರೇಖಿಯನ್ನ ಮಾಡಿದ್ದೀವಿ, 1 ಡೇ ಕಲ್ಸಿದ್ದ. ಯಾರ್ಯಾರಿಗೆ ನೆನಪಿದೆ? ಇಲ್ಲಿದ್ದವ್ರು ಇದ್ದೀರಿ. ಭಾರತಿ ಮ್ಯಾಮ್ ಇದ್ದಾರೆ, ಪ್ರವೀಣ್ ಸರ್ ಇದ್ದಾರೆ, ಮತ್ತೆ ಲೀಲಾವತಿ ಮ್ಯಾಮ್ ಇದ್ದಾರೆ. ನಾವ್ ಇದನ್ನ ಅಲ್ಲೇ ಕ್ವಿಟ್ ಮಾಡಿದ್ದ ಕಾರಣ ಏನು ಅಂದ್ರ ಆ ಬ್ಯಾಚ್ ನವರು ವಿಡಿಯೋ ಆನ್ ಮಾಡ್ಲಿಲ್ಲ. ಗೊತ್ತದಲ್ಲ ನಿಮ್ 4 ಜನರಿಗೆ. ನಾವು ಸಾಕಷ್ಟು ಸಲ ಅವ್ರಿಗೆ ರಿಕ್ವೆಸ್ಟ್ ಮಾಡಿದಿವಿ, ಹೇಳ್ದಿವಿ, ಕೇಳ್ದಿವಿ, ಎಲ್ಲ ಟೋಟಲಿ ಅದು ಬ್ಯಾಚ್ ಕ್ಯಾನ್ಸಲ್ ಮಾಡಿದಿವಿ ನಾವು. ರೀಸನ್ ಏನು ಅಂದ್ರ ರೇಖಿ ಅನ್ನುವಂಥದ್ದು ಇದೆ ನೋಡ್ರಿ, ಅದು ಮಲ್ಕೊಂಡು ನಾನ್ ಮಾಡುವಂತದ್ದು ಅಲ್ಲದು. ನೀವ್ ಎದ್ದು ಕುಂತು ನೀವು ಸೀರಿಯಸ್ ಆಗಿರ್ಬೇಕು. ಯಾರಿಗಾದ್ರೂ ನಿದ್ರೆ ಬಂದ್ರೆ ನೀವ್ ಇದ್ರಲ್ಲಿಂದ ಹೊರಗೆ ಬಂದು ಆರಾಮ್ಸೆ ರೆಸ್ಟ್ ಮಾಡ್ರಿ, ಯಾರಿಗೂ ಒತ್ತಾಯ ಇಲ್ಲ. ಗೊತ್ತಾಯ್ತಾ? ಹಾಗಾಗಿ ಇದು ಒಂದು ಜ್ಞಾನ ಇದೆ. ಜ್ಞಾನ ಅಂದ್ರೆ ಸರಸ್ವತಿ ಮತ್ತು ಲಕ್ಷ್ಮಿ ಇವರಿಬ್ಬರ ರೂಲ್ಸ್ ಏನು ಅಂದ್ರೆ ಅವ್ರಿಗೆ ಯಾರು ಮರ್ಯಾದೆ ಕೊಡ್ತಾರ ಅವ್ರು ಇವ್ರಿಗೆ ಮರ್ಯಾದೆ ಕೊಡ್ತಾರ ಇಷ್ಟೇ. ಹಾಗಾಗಿ ಎಷ್ಟೋ ಸಲ ನಾವು ಯಾಕೆ ಶ್ರೀಮಂತರ ಆಗೋದಿಲ್ಲ ಅಂದ್ರೆ ನಾವು ಲಕ್ಷ್ಮಿ ಬೈತಾ ಇರ್ತೀವಿ, ಅವಮಾನ ಮಾಡ್ತಾ ಇರ್ತೀವಿ. ಹಣವನ್ನ ಕುರಿತು ನೆಗೆಟಿವ್ ಥಾಟ್ಸ್ ಗಳು ನಮ್ ಮೈಂಡ್ ಅಲ್ಲಿ ಇಟ್ಕೊಂಡಿವಿ. ಮತ್ತೆ ಲಕ್ಷ್ಮಿ ಹೆಂಗ್ ಬರ್ತಾಳ? ಬರೋದಿಲ್ಲ. ಅದೇ ರೀತಿ ಎಷ್ಟೋ ಸಲ ಜ್ಞಾನಿಗಳಿಗೆ ಕಂಡು ಅಸೂಯೆಯನ್ನ ಪಡ್ತಾ ಇರ್ತೀವಿ, ಅವರನ್ನ ನಿಂದನೆ ಮಾಡ್ತೀವಿ, ಚುಚ್ಚು ಮಾತಾಡ್ತೀವಿ, ಹಿಂದೆ ಮುಂದೆ ಒಂದೊಂದು ಮಾತಾಡ್ತೀವಿ. ಯಾವಾಗ ಸರಸ್ವತಿ ನಿಂದನೆ ಮಾಡ್ತೀವಿ ನೋಡ್ರಿ, ಅವಾಗ ಸರಸ್ವತಿನೂ ನಮ್ ಹತ್ರ ಸುಳಿಯೋದಿಲ್ಲ. ಹಾಗಾಗಿ ಇವರಿಬ್ರು ಯಾರ ಮೈಂಡ್ ಸೆಟ್ ಆಕ್ಟಿವ್ ಆಗಿದೆ ಮತ್ತೆ ಸಕಾರಾತ್ಮಕ ಪಾಸಿಟಿವ್ ಆಗಿದೆ ನೋಡ್ರಿ, ಅವ್ರಿಗೆ ಮಾತ್ರ ಈ ಶಕ್ತಿಗಳು ಒಲಿಯುತ್ತೆ ಅನ್ನುವಂಥದ್ದನ್ನ ಹೇಳ್ತಾ ನಾನು ಎಲ್ಲರಿಗೂ ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ, ವಿಡಿಯೋ ಆನ್ ಮಾಡ್ರಿ. ಇಲ್ಲಾಂದ್ರೆ ನಾನ್ ಹೇಳ್ದಲ್ಲ ಆರಾಮ್ಸೆ ರೆಸ್ಟ್ ಮಾಡಿ, ಸುಮ್ನೆ ಯಾಕೆ ಟೆನ್ಷನ್ ಮಾಡ್ಕೊಳ್ತೀರಿ? ಇಡೀ ದಿನ ನೀವು ಕೆಲಸ ಮಾಡಿರ್ತೀರಿ, ಇವತ್ತೊಂದಿಷ್ಟು ರಜೆ ಇದೆ, ಸೊ ಮಜಾದಾಗ ಇರ್ಬೇಕಂತ ಹೇಳಿ ಅನ್ಕೊಂಡಿರಿ, ಯಾವ್ದೋ ಲಿಂಕ್ ಬಂದಿದೆ, ಹಿಂಗೇನ್ ಆಗೋದಿಲ್ಲ. ನೀವು ಮಾಡ್ಬೇಕು ಅಂದ್ರೆ ಮಾಡೋದಕ್ಕೆ ಸಾಧ್ಯ ಇದೆ. ಹಾಗಾಗಿ ನಿಮ್ಮ ಎಲ್ಲಾರು ನನ್ಗೆ ಒಂದ್ಸಲ ಡೈರಿಯನ್ನ ತೋರ್ಸ್ರಿ, ನಿಮ್ಮಲ್ಲಿ ಡೈರಿ ಪೆನ್ನು ಏನಾದ್ರೂ ಇದೇನು? ಎಸ್, ಅಲ್ಲಿ ಒಬ್ರು ನಿಗಮ್ ಸರ್ ಅಂತ ಇದ್ದಾರೆ, ಗಾಡಿ ನಿಲ್ಲಿಸಿ ಅವ್ರು ಕ್ಲಾಸ್ ಮಾಡ್ತಾ ಇದ್ದಾರೆ. ಇದು ಸ್ಟೂಡೆಂಟ್ಸ್ ನ ಲಕ್ಷಣ. ಜೀವನ ಸಂಘರ್ಷ ಹೋರಾಟ ಎಲ್ಲಾರ್ದಿದೆ. ಯಾರು ಸುಖಿ ಇದ್ದೀವಂತ ತಿಳ್ಕೊಬೇಡ್ರಿ, ನಾನು ಸುಖಿ ಇಲ್ಲ, ನೀವು ಸುಖಿ ಇಲ್ಲ. ಎಲ್ಲಾರ್ದಿರೋದ್ ಯುದ್ಧನೇ ಇದೆ. ಆದ್ರೆ ಯುದ್ಧದೊಳಗೆ ನಾವು ಗೆದ್ದು ನಿಲ್ಬೇಕು ಅಂದ್ರೆ ನಮಗೆ ಸಕಾರಾತ್ಮಕ ಶಕ್ತಿ, ಆಧ್ಯಾತ್ಮಿಕ ಶಕ್ತಿ ಇದೆ ನೋಡ್ರಿ, ಅದು ನಮ್ಗೆ ಸಪೋರ್ಟ್ ಮಾಡುತ್ತೆ. ಆ ಸಪೋರ್ಟಿವ್ ಸಿಸ್ಟಮ್ ಇದೆ ನೋಡ್ರಿ, ಅದನ್ನ ತಗೊಳ್ಳುವಂತ ಪ್ರಯತ್ನವನ್ನ ನಾವೆಲ್ಲರೂ ಮಾಡೋಣ ಅಂತ ಹೇಳಿ ಹೇಳ್ತಾ, ಎಸ್, ಸೊ ನಿಮ್ಮ ಡೈರಿಯಲ್ಲಿ ಮೊದಲು ಮೆನ್ಷನ್ ಮಾಡ್ಕೊರಿ, ರೇಖಿ ಲೆವೆಲ್ 1 3 days ಫ್ರೀ ಸೆಷನ್ ಅಂತ ಹೇಳಿ. 3 ದಿನಗಳ ಸಂಪೂರ್ಣ ಉಚಿತವಾಗಿರುವಂತ ಫ್ರಂಟ್ ಕ್ಯಾಮ್ರಾ ಪ್ರಾಬ್ಲಮ್ ಇದ್ದವ್ರು ಇರ್ಲಿ ಸರ್. ದೀಪನೂ ಹಚ್ಚಬೇಕು, ದೀಪ ಹಚ್ಬೇಕು, ಯಾವಾಗ್ಲೂ ನೀರ್ ಇಟ್ಕೊಳ್ಬೇಕು ನಿಮ್ ಜೊತೆಗೆ. ಯಾವುದೇ ನೀವು ಕ್ಲಾಸ್ ಅನ್ನ ಮಾಡ್ತಾ ಇದ್ದೀರಿ, ಸ್ಪಿರಿಚುವಲ್ ಕ್ಲಾಸ್ಗಳು ಯಾವೇ ನೀವು ಮಾಡ್ತಾ ಇದ್ದೀರಿ ಅಂದ್ರೆ ನೀವು ಬರೀ ನಮ್ದಷ್ಟೇ ಕ್ಲಾಸ್ ಇಲ್ಲ, ಪ್ರತಿಯೊಂದು ಕ್ಲಾಸ್ ನಲ್ಲೂ 1 ಗ್ಲಾಸ್ ನೀರು ಮತ್ತೆ 1 ದೀಪ ಕಂಪಲ್ಸರಿಯಾಗಿ ಇಡ್ಬೇಕು. ರೀಸನ್ ಏನು ಅಂದ್ರೆ ನಮ್ಮ ಒಳಗಿರುವಂತಹ ಜಲತತ್ವ ಮತ್ತು ಅಗ್ನಿ ತತ್ವಗಳಿವೆ ನೋಡ್ರಿ, ಅವು ಎರಡೂ ಸಮೇತ ನಮ್ಮ ವೈಬ್ರೇಷನ್ ಫ್ರೀಕ್ವೆನ್ಸಿ ಇದೆ ನೋಡ್ರಿ, ಅವು ಜಾಸ್ತಿ ಮಾಡುತ್ತೆ. ನಮ್ಮ ಎನರ್ಜಿ ಇದೆ ನೋಡ್ರಿ, ಅದು ಹೆಚ್ಚು ಮಾಡುತ್ತೆ. ಹಾಗಾಗಿ ಯಾವುದೇ ಸ್ಪಿರಿಚುವಲ್ ಕ್ಲಾಸ್ ಮಾಡುವಾಗ ಅವ್ ಎರಡನ್ನ ನೀವು ಎದುರಿಗೆ ಇಟ್ಕೊಳ್ರಿ. ಅವ್ರ ಅದು ಏನ್ ಮಾಡ್ಬೇಕಂತ ಹೇಳಿಲ್ಲ ಅಂದ್ರೆ ಸುಮ್ನೆ ಇಡ್ರಿ, ಅದು ನಿಮ್ಮ ಎನರ್ಜಿ ಸಲುವಾಗಿ ಇರುವಂತದ್ದು. ಓಕೆನಾ? ಸೊ 3 ದಿನಗಳ ಈ ಸೆಷನ್ಗೆ ಇನ್ನೊಂದ್ಸಲ ನಾನು ವೆಲ್ಕಮ್ ಅನ್ನ ಹೇಳ್ತಾ, ಮೇಲೆ ಬರ್ಕೋರಿ ಇಂಡಿಯನ್ ರೇಖಿ, ಭಾರತೀಯ ರೇಖಿ. ಸೊ ರೇಖಿಯಲ್ಲಿ ಸಾಕಷ್ಟು ಪ್ರಕಾರದ ರೇಖಿಗಳನ್ನ ನಾವು ನೋಡ್ತಾ ಇರ್ತೀವಿ. ಅದರಲ್ಲಿ ಟಿಬೆಟಿಯನ್ ರೇಖಿ ಬರುತ್ತೆ, ಜಪಾನಿ ರೇಖಿ ಬರುತ್ತೆ. ಆದ್ರೆ ಎಲ್ಲದರ ಮೂಲ ರೇಖಿ ಯಾವುದು ಅಂದ್ರೆ ನಮ್ಮ ಭಾರತೀಯ ರೇಖಿ. ಹಾಗಾಗಿ ನಾನು ಇಡೀ ವಿಶ್ವ ಏನಿದೆ ನೋಡ್ರಿ, ಭೂಮಿ, ಪೃಥ್ವಿ, ಆ ಪೃಥ್ವಿಯನ್ನ ಒಂದು ಮರಕ್ಕೆ ಹೋಲಿಸಿದ್ರೆ ಅದರ ತಾಯಿ ಬೇರು ಅಂತ ಯಾರಾದ್ರೂ ಇದ್ರು ಅದು ನಮ್ಮ ಭಾರತ ಇದೆ. ಹಾಗಾಗಿ ಪ್ರತಿಯೊಂದು ಜ್ಞಾನ ವಾಹಿನಿ, ಅಧ್ಯಾತ್ಮದ ಪ್ರತಿಯೊಂದು ಎಳೆ ಎಲ್ಲಿಂದ ಶುರು ಆಗುತ್ತೆ ಅಂದ್ರೆ ಭಾರತದಿಂದ ಶುರು ಆಗುತ್ತೆ. ಸ್ಪೆಷಲಿ ಅದು ಋಗ್ವೇದದಿಂದ ಶುರು ಆಗುತ್ತೆ. ಬರ್ಕೋರಿ, ಎಲ್ಲಾ ಜ್ಞಾನದ ಮೂಲ ಎಲ್ಲಿಂದ ಪ್ರಾರಂಭ ಆಗುತ್ತೆ ಅಂದ್ರ 4 ವೇದಗಳಲ್ಲಿ ಬರುವಂತ ಋಗ್ವೇದ ಇದೆ ನೋಡ್ರಿ, ಋಗ್ವೇದದಿಂದ ಜ್ಞಾನ ಏನಾಗುತ್ತೆ ಅಂದ್ರೆ ಪ್ರಾರಂಭ ಆಗುತ್ತೆ. ಬೀಜಾಂಕುರವಾಗೋದು ಎಲ್ಲಿಂದ ಅಂದ್ರ ಋಗ್ವೇದದಿಂದ. ಹಾಗಾಗಿ ಋಗ್ವೇದದಲ್ಲಿ ಒಂದು ಮಾತು ಬರುತ್ತೆ, ಬರ್ಕೋರಿ, ಜ್ಞಾನ ಎಲ್ಲಿಂದಾದರೂ ಹರಿದು ಬರ್ಲಿ, ನೀನ್ ಅದನ್ನ ಸ್ವೀಕಾರ ಮಾಡುವುದು. ಯಾವ ಕಡೆಯಿಂದಾದ್ರೂ ಬರ್ಲಿ, ಯಾವ ಧರ್ಮದಿಂದಾದ್ರೂ ಬರ್ಲಿ, ಯಾವ ದೇಶದಿಂದಾದ್ರೂ ಬರ್ಲಿ, ಯಾವ ಭಾಷೆಯಿಂದಾದ್ರೂ ಬರ್ಲಿ, ಆದ್ರೆ ನನಗೆ ಇದು ಜ್ಞಾನ ಸರಿ ಇದೆ ಅಂದ್ರೆ ನೀನ್ ಅದನ್ನ ಸ್ವೀಕಾರ ಮಾಡುವಂತ ನಮ್ಮ ಋಗ್ವೇದ ಹೇಳುತ್ತೆ. ಹಾಗಾಗಿ ಇವತ್ತು ನಿಮಗೆ ಭಾರತೀಯ ರೇಖಿಯ ಒಂದಿಷ್ಟು ಪವರ್ಫುಲ್ ಆಗಿರುವಂತ ಪಾಯಿಂಟ್ಸ್ ಗಳನ್ನ ಹೇಳ್ತೀನಿ. ಈ 3 ದಿನಗಳ ಜರ್ನಿಯಲ್ಲಿ ನಾವ್ ಏನೇನ್ನ ಕಲಿತೀವಿ ಬರ್ಕೋರಿ, ನಿಮ್ಮ ಟಾಪಿಕ್ ಬರೀರಿ, ಅಂದ್ರೆ ನಿಮ್ಗೆ ಗೊತ್ತಾಗುತ್ತೆ. ನೀವು ತಪ್ಪಿಸ್ಕೊಂಡ್ರೆ ಏನ್ ಕಳ್ಕೊಳ್ತೀರಿ ಅಂತ ನಿಮ್ಗೆ ಗೊತ್ತಾಗುತ್ತೆ. ಸೊ ಫಸ್ಟ್ ಬರ್ಕೋರಿ, ಭಾರತೀಯ ರೇಖೆಯ ಇತಿಹಾಸವನ್ನ ನಿಮ್ಗೆ ಕಲಿಸ್ತೀನಿ ನಾನು. ಫಸ್ಟ್ ಇಂಡಿಯನ್ ರೇಖಿದು ಹಿಸ್ಟ್ರಿ, ಎಲ್ಲಿಂದ ಪ್ರಾರಂಭ ಆಯ್ತು, ಎಲ್ಲಿವರೆಗೆ ಬಂತು, ಅದನ್ನ ಯಾರು ಗುರುತಿಸಿದ್ರು, ಯಾರು ಅದನ್ನ ತಗೊಂಡ್ ಬಂದ್ರು, ಮತ್ತೆ ಇವತ್ ಪ್ರೆಸೆಂಟ್ ಅಲ್ಲಿ ನಮ್ಗೆ ಇಲ್ಲಿ ತನಕ ನಿಲುಕೋದಕ್ಕೆ ಕಾರಣೀಕರ್ತರಾಗಿರುವಂತ ಸಂಪೂರ್ಣ ಇತಿಹಾಸ ನಿಮ್ಗೆ ಗೊತ್ತಾಗುತ್ತೆ. ಭಾರತೀಯ ರೇಖೆಯ ಇತಿಹಾಸ ಫಸ್ಟ್.
ಅದಾದ್ಮೇಲೆ ಎರಡನೇದು ರೇಖಿ ಅಂದ್ರೆ ಏನು, ಯಾವುದಕ್ಕೆ ನಾವು ರೇಖಿ ಅಂತ ಹೇಳ್ಬೇಕು. ಎರಡನೇದು ಇದನ್ನ ಕಲಿತ್ರಿ, ಸ್ವಲ್ಪ ಟಾಪಿಕ್ ಅನ್ನ ಹಾಕೊಡ್ರಿ, ರೇಖಿ ಅಂದ್ರೆ ಏನು. ಅದಾದ್ಮೇಲೆ ಮೂರನೇದು ಬರ್ಕೋರಿ, ರೇಖೀಯ ಪಂಚತತ್ವಗಳನ್ನ ಕುರಿತು ಅರ್ಥ ಮಾಡ್ಕೊಳ್ತೀರಿ ನೀವು. ರೇಖೀಯ ಪಂಚತತ್ವಗಳು, ಎಸ್. ಅದಾದ್ಮೇಲೆ ನೆಕ್ಸ್ಟ್ ಬರ್ಕೋರಿ, ನೀವು ಚಕ್ರಗಳ ಬಗ್ಗೆ ಮಾಹಿತಿ ಸಿಗುತ್ತೆ ನಿಮ್ಗೆ, ಚಕ್ರಗಳ ಬಗ್ಗೆ ಮಾಹಿತಿ ಸಿಗುತ್ತೆ. ಅದಾದ್ಮೇಲೆ ಪಂಚಕೋಶಗಳ ಬಗ್ಗೆ ನಿಮ್ಗೆ ಅರ್ಥ ಆಗುತ್ತೆ. ಇಲ್ಲಿ ನಮ್ಮಲ್ಲಿರುವಂತ 5 ಕೋಶ, ಪಂಚಕೋಶಗಳ ಬಗ್ಗೆ ನಿಮ್ಗೆ ಅರ್ಥ ಆಗುತ್ತೆ. ಎಸ್. ಅದಾದ್ಮೇಲೆ ನೆಕ್ಸ್ಟ್ ಬರ್ಕೋರಿ, ಅವರ ಬಗ್ಗೆ ಕಲಿತ್ರಿ ನೀವು. ಪ್ರಭಾವಳಿ, ಕನ್ನಡದಲ್ಲಿ ಬರೀರಿ, ಪ್ರಭಾವಳಿಯ ಬಗ್ಗೆ ನೀವು ಅರ್ಥ ಮಾಡ್ಕೊಳ್ತೀರಿ. ಅವರ ಕ್ಲೆನ್ಸಿಂಗ್. ಅದಾದ್ಮೇಲೆ ನೆಕ್ಸ್ಟ್ ಬರ್ಕೋರಿ, ಸೆಲ್ಫ್ ಹೀಲಿಂಗ್ ಅನ್ನ ಕಲಿತೀರಿ ನೀವು, ಸ್ವಯಂ ಚಿಕಿತ್ಸೆ ಮಾಡ್ಕೊಳ್ಳೋದು. ನಿಮ್ಗೆ ಗೊತ್ತಾ, 3 ದಿನದ ಸಂಪೂರ್ಣ ಉಚಿತವಾಗಿ ರೇಖಿ ಲೆವೆಲ್ 1 ಅಲ್ಲಿ ನೀವು ಇಡೀ ಲೈಫ್ ಟೈಮ್, ಇಡೀ ಜೀವನವಿಡೀ ನಿಮ್ಗೆ ನೀವು ಯಾವ ರೀತಿ ಹೀಲಿಂಗ್ ಮಾಡ್ಕೊಳ್ಬೇಕು ಅನ್ನೋದು ಕಲಿತೀರಿ ನೀವು. ಯಾರ ಹತ್ರ ಹೋಗೋದ್ ಬೇಕಾಗೋದಿಲ್ಲ ನಿಮ್ಗೆ, ಸ್ವಯಂ ಚಿಕಿತ್ಸೆ ಮಾಡ್ಕೊಳ್ಳುವಂತ ವಿಧಾನ. ಅದಾದ್ಮೇಲೆ ಕೊನೆಗ್ ಬರುತ್ತೆ ನಿಮ್ಗೆ ರೇಖೀಯ ದೀಕ್ಷೆ. ರವಿವಾರ ದಿವಸ ಬೆಳಗ್ಗಿನ ಸೆಷನ್ ಅಲ್ಲಿ ನಡೆಯುತ್ತೆ ಅದು, ರೇಖಿ ದೀಕ್ಷೆ. ಇಷ್ಟು ಟಾಪಿಕ್ ಅನ್ನ ನಾವು 3 days ನಲ್ಲಿ ಕಂಪ್ಲೀಟ್ ಮಾಡ್ತೀವಿ. ಓಕೆನಾ? ಎಸ್. ಅದರಲ್ಲಿ ರೇಖಿ ಮೆಡಿಟೇಷನ್ ಎಲ್ಲಾನು ಬರುತ್ತೆ, ಬಟ್ ಅದರಲ್ಲೇ ನಾನು ಕವರ್ ಮಾಡುವಂತ ಪ್ರಯತ್ನವನ್ನ ಮಾಡ್ತೀನಿ. ಓಕೆನಾ? ಎಸ್. ಸೊ ಈಗ ನೆಕ್ಸ್ಟ್ ಬರೆಯೋದಕ್ಕೆ ಶುರು ಮಾಡ್ರಿ. ನಮ್ಮ ದೇಶದ ಮೂಲ ಸಂಸ್ಕೃತಿಯನ್ನ ನೋಡಿದ್ರೆ, ಅಂದ್ರೆ ನೀವು ಬೇರೆ ವಿದೇಶಗಳ ಒಂದು ಸಂಸ್ಕೃತಿ ಇದೆ ನೋಡ್ರಿ, ಅದು ಒಂದು ಬೇರೆ ರೀತಿನೇ ಇದೆ. ಬಟ್ ನಮ್ಮ ದೇಶದ ಸಂಸ್ಕೃತಿ ಒಂದ್ ವೇಳೆ ನೋಡಿದ್ರೆ, ನಮ್ಮ ಹಿರಿಯರಿಂದ ಹಿಡ್ಕೊಂಡು ನೀವು ಬೇರೆ ಎಲ್ಲಾ ಗ್ರಂಥಗಳನ್ನ ತೆಗಿರಿ, ಎಲ್ಲವೂ ತೆಗಿರಿ, ನೀವು ಯಾವ್ದೇ ಧರ್ಮ ತೆಗಿರಿ, ಶರಣರು, ಸಂತರು, ಮಹಾತ್ಮರು, ಸೂಫಿಗಳು, ಪ್ರತಿಯೊಬ್ಬರ ಮೈಂಡ್ ಸೆಟ್ ಅಲ್ಲಿರುವಂತ ಒಂದು ವಿಷಯ ಏನು ಅಂದ್ರ ನೆಕ್ಸ್ಟ್ ಏನು ಅಂತ. ಹಾಗಾದ್ರೆ ಮುಂದೆ ಏನಾದ್ರೂ ಇದೇನಾ, ಈ ಜನ್ಮ ಬಿಟ್ಟು ಏನಾದ್ರೂ ಇತ್ತ, ಅಥವಾ ಹಿಂದಿಂದ ಏನಾದ್ರೂ ಇತ್ತ ಅಂತ ಗೊತ್ತಲ್ಲ ನಿಮ್ಗೆ. ಇದ್ರ ಬಗ್ಗೆ ನಾವೆಲ್ಲರೂ ಸರ್ಚ್ ಮಾಡೋರು. ಈಗ್ಲೂ ಸಮೇತ ನಾವೆಲ್ಲರೂ ನಂಬ್ತೀವಿ ಏನು ಅಂದ್ರೆ ಹಿಂದೆ ಒಂದ್ ಜನ್ಮ ಇತ್ತು ಅಂತ ನಂಬ್ತೀವಿ. ಏನ್ ನಂಬೋದಿಲ್ಲ? ಯಾರ್ಯಾರು ನಂಬ್ತೀರಿ ಪಾಸ್ಟ್ ಲೈಫ್ ಒಂದ್ ಇತ್ತು ನಮ್ಗೆ ಅಂತೇಳಿ? ಸ್ವಲ್ಪ ನನ್ ಕೈ ಮಾಡ್ರಿ. ಪಾಸ್ಟ್ ಲೈಫ್, ಈ ಹಿಂದಿನ ಜನ್ಮ ಅಂತೇಳಿ ಇತ್ತು ಅಂತೇಳಿ. ಹಾ. ಸೊ ಹಾಗಾಗಿ ನಮ್ಮ ಒಳಗೆ, ನಮ್ಮ ಜೀನ್ಸ್ ನೊಳಗೆ ಪಾಸ್ಟ್ ಲೈಫ್ ಇದೆ ನೋಡ್ರಿ, ಅದು ಕನೆಕ್ಟ್ ಇದೆ. ಬರೀ ಪಾಸ್ಟ್ ಲೈಫೇ ಅಲ್ಲ, ಫ್ಯೂಚರ್ ಲೈಫ್ ಇದ್ರಲ್ಲಿ ಕನೆಕ್ಟ್ ಇದೆ. ಹಾಗಾಗಿ ನೀವು ಫ್ಯೂಚರ್ ಲೈಫ್ ಅನ್ನ ಕ್ರಿಯೇಟ್ ಮಾಡೋದಕ್ಕೆ ಇವತ್ತು ನನ್ನ ಎದುರಿಗೆ ಬಂದ್ ಕುಂತೀರಿ. ಹಾಗಾಗಿ ಒಂದು ವಿಷಯವನ್ನ ಬರ್ಕೋರಿ, ನೀವು ರೇಖಿಯನ್ನ ಸರ್ಚ್ ಮಾಡಿಲ್ಲ, ನಿಮಗೆ ರೇಖಿ ಸರ್ಚ್ ಮಾಡಿದೆ. ರೇಖಿ ಸ್ವಯಂ ಖುದ್ದಾಗಿ ನಿಮ್ಮ ತನಕ ಬಂದಿದೆ. ಯಾರ್ಯಾರು ಇದ್ರಿ ಫೇಸ್ಬುಕ್ ಲಿಂದ ಬಂದವ್ರು ಸ್ವಲ್ಪ ಹಿಂಗ್ ಕೈ ಮಾಡ್ರಿ ನೋಡೋಣ. ಫೇಸ್ಬುಕ್ 99% ಎಲ್ಲ ಫೇಸ್ಬುಕ್ ಲಿಂದ ಬಂದಿರ್ತೀರಿ. ಹಾ, ಇಷ್ಟು ಜನ ಬಂದಿರಿ. ನೀವು ಈಗ ನೆನಪು ಮಾಡ್ರಿ, ಒಂದ್ ಸಲ ನನ್ನ ಆಡ್ ಬಂದಿತ್ತು ನಿಮ್ ಎದ್ರಿ, ಲೀಲಾವತಿ ಬಂದಿತ್ತಲ್ಲ, ಏನೋ ಹೇಳತ್ತಿರ್ವಾಗ ಮೇಡಮ್ ಏನೋ 3 ದಿನ ಮಾಡ್ತಾರಂತೇಳಿ ಮತ್ತೆ ಸ್ಕ್ರೋಲ್ ಮಾಡಿ ಮುಂದೆ ಹೋದವ್ರಿದ್ದೀರಿ. ಮತ್ತೆ ಒಂದ್ 10 ನಿಮಿಷ ಆಗಲ್ಲ, ಮತ್ತೆ ಸೇಮ್ ವಿಡಿಯೋ ನಿಮ್ ಎದ್ರಿಗೆ ಪ್ರೆಸೆಂಟ್ ಆಗಿದ್ದಿದೆ. ಯಾರ್ಯಾರಿಗೆ ಫೀಲ್ ಇದೆ? ಹಾ, ಸಾಕಷ್ಟು ಜನರಿಗೆ. ಇದರ ಅರ್ಥ ಏನು ಅಂದ್ರ, ನೀವ್ ಅದನ್ನ ಸರ್ಚ್ ಮಾಡಿಲ್ಲ, ಅದೇ ಆಡ್ ನಿಮ್ಗೆ ಸರ್ಚ್ ಮಾಡಿದೆ ಅಂದ್ರೆ ಬರ್ಕೋರಿ, ಯೂನಿವರ್ಸ್ ನಿಮಗೆ ಹುಡುಕಾಟ ಮಾಡಿ ನನ್ನ ಎದುರಿಗೆ ತಂದು ಕೂರಿಸಿದೆ. ಹಾಗಾಗಿ ನನ್ನ ಕರ್ತವ್ಯ ಏನು ಅಂದ್ರ ನಿಮಗೆ ಒಳ್ಳೆ ಶಿಕ್ಷಣವನ್ನ ಕೊಡೋದು. ಹಾಗಾಗಿ ಇವತ್ತು ಟೀಚರ್ಸ್ ಡೇ ಇದೆ, ನೀವು ಗ್ರೂಪ್ ನಲ್ಲಿ ನೋಡಿರ್ಬೋದು. ಇವತ್ತು ನನ್ಗೆ ಶಿಕ್ಷಣ ರತ್ನ ಅನ್ನೋ ಪ್ರಶಸ್ತಿ ಇದೆ. ಆ ಪ್ರಶಸ್ತಿ ಆಮೇಲೆ ತಗೊಳ್ಳೋಣ. ನನ್ನ ಕರ್ತವ್ಯ ಮಾಡ್ಬೇಕಲ್ಲ, ನನ್ ಡ್ಯೂಟಿ ಮಾಡ್ಬೇಕಾಗಿದೆ. ಇವತ್ತು ನಾನು ನಿಮ್ಗೆ ಕಲ್ಸೋದು ನನ್ನ ಡ್ಯೂಟಿ ಇದೆ. ಹಾಗಾಗಿ ಸ್ಕ್ರೀನ್ ಎದುರಿಗೆ ಕುಂತೀನಿ. ಅದು ಟೈಮ್ ಇದ್ರೆ ಹೋಗ್ತೀನಿ, ಹೋಗಿಲ್ಲ ಅಂದ್ರೆ ಅವರೇ ತಾನೇ ಮನೆಗ್ ತಂದು ಕೊಡ್ತಾರೆ. ನನಗೆ ಅದ್ರ ಬಗ್ಗೆ ನಾ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಹಾಗಾಗಿ ಪ್ರತಿಯೊಬ್ಬರಿಗೂ ಸಮೇತ ಅವರದೇ ಆಗಿರುವಂತ ಒಂದಿಷ್ಟು ಕರ್ತವ್ಯಗಳನ್ನ ನೀವು ಮಾಡ್ತಾ ಹೋಗ್ರಿ, ಯೂನಿವರ್ಸ್ ನಿಮ್ಗೆ ಸಪೋರ್ಟ್ ಮಾಡುತ್ತೆ. ಹಾಗಾಗಿ ನಮ್ಮಲ್ಲಿ ಏನಿದೆ ಅಂದ್ರ, ನರನಿಂದ ನಾರಾಯಣನಾಗುವಂತಹ ಜರ್ನಿಯನ್ನ ನಾವೆಲ್ಲರೂ ಇಷ್ಟಪಡ್ತೀವಿ. ಬರ್ಕೂರಿ, ನಮ್ಮ ಒಳಗ್ ಒಂದ್ ಏನಿದೆ, ಆಧ್ಯಾತ್ಮಿಕ ಶಕ್ತಿ ಏನಿದೆ ಅಂದ್ರ, ಇವತ್ತಿನ ಪ್ರೆಸೆಂಟ್ ಲೈಫ್ ಅಂತೂ ಮಾಡ್ತಾ ಇದ್ದೀವಿ ನಾವು. ಆದ್ರೆ ಫ್ಯೂಚರ್ ಇದೆ ನೋಡ್ರಿ, ಇನ್ನು ಮುಂದೆ ನಾವ್ ಇನ್ನೂ ಪರಿವರ್ತನೆ ಆಗ್ಬೇಕು. ನಮ್ಮಲ್ಲಿ ಒಂದು ದೈವತ್ವ ಬರ್ಬೇಕು ಅಂತ ಯಾರ್ಯಾರಿಗೆ ಅನಿಸುತ್ತೆ ಹೇಳ್ರಿ? ಒಂದ್ ದೈವತ್ವ, ಒಂದ್ ಪವರ್ ನಮ್ ಹತ್ರ ಬರ್ಬೇಕು. ನಾವ್ ಏನ್ ಅನ್ಕೊಂಡಿವಿ ಅದೆಲ್ಲ ಕೆಲ್ಸಾನು ಆಗ್ಬೇಕು. ನಾವ್ ಅಂದಿದ್ದೆಲ್ಲಾನು ಪ್ರಕೃತಿಯಲ್ಲಿ ನಡಿಬೇಕು. ರೀಸನ್ ಏನು ಅಂದ್ರ, ನಮ್ಮ ಒಳಗೆ ಆ ಎನರ್ಜಿ ಇದೆ ನೋಡ್ರಿ, ಅದು ಸದ್ಯಕ್ಕೆ ಇದೆ. ಅದನ್ನ ನಾವ್ ಏನ್ ಮಾಡ್ಬೇಕಾಗಿದೆ ಅಂದ್ರೆ ಜಾಗೃತಾವಸ್ಥೆಗೆ ತರಬೇಕಾಗಿದೆ. ಹಾಗಾಗಿ ನಮ್ಮ ಗುರಿ ಏನು ಅಂದ್ರ, ನರನಿಂದ ನಾರಾಯಣನಾಗುವ ಗುರಿ ಇದೆ. ಹಾಗಾಗಿ ರೇಖಿ ನಿಮ್ಗೆ
ಸಾಧಾರಣದಿಂದ ಅಸಾಧಾರಣವಾಗಿ ನಿಮ್ಗೆ ಪ್ರಕ್ರಿಯೆ ಇದೆ ನೋಡ್ರಿ, ಇದರಲ್ಲಿ ತಂದು ಕನೆಕ್ಟ್ ಮಾಡುತ್ತೆ. ನೀವು ರೇಖಿಯ ನಂತರ ನೀವಿರೋದಿಲ್ಲ. ಬೇಕಾದ್ರೆ ಯೋಚನೆ ಮಾಡ್ರಿ, ದೀಕ್ಷೆಯ ನಂತರ ನಿಮ್ಮಲ್ಲಿ ಎಷ್ಟು ಪರಿವರ್ತನೆ ಆಗುತ್ತೆ ನೋಡ್ರಿ. ನಾಳೆ ಸಂಡೇ ದಿವಸ ಇದ್ರ ಬಗ್ಗೆ ನಿಮ್ಗೆ ಅರ್ಥ ಆಗುತ್ತೆ. ಅಲ್ಲಿ ತನಕ ಗೊತ್ತಾಗೋದಿಲ್ಲ. ಫಸ್ಟ್ ಡೇ ಕುಂತಿರ್ತೀರಿ, ನಿಮಗೂ ಅರ್ಥ ಆಗೋದಿಲ್ಲ. ಹಾಗಾಗಿ ನಮ್ಮ ಜರ್ನಿ ನರನಿಂದ ನಾರಾಯಣನ ತನಕ ಏನಾಗಿದೆ ಅಂದ್ರೆ ಬರ್ಬೇಕಾಗಿದೆ. ಹಾಗಾಗಿ ಇದು ಯಾವುದರಿಂದ ಸಾಧ್ಯ ಇದೆ ಅಂದ್ರ ಇದು ನಮ್ಮ ರೇಖಿಯಿಂದ ಸಾಧ್ಯ ಇದೆ. ಹಾಗಾಗಿ ಈಗ ಬರ್ಕೋರಿ ರೇಖಿಯ ಇತಿಹಾಸ. ರೇಖಿಯ ಇತಿಹಾಸ. ಸೊ ಮೊದಲು ಬರ್ಕೋರಿ ರೇಖಿ ಅಂದ್ರೆ ಏನು ಅಂತ. ರೇಖಿ ಅಂದ್ರೆ ರೇ ಅಂದ್ರ ಯೂನಿವರ್ಸ್ ಅಥವಾ ಬ್ರಹ್ಮಾಂಡ. ಮೊದಲು ರೇ ಅನ್ನುವಂತ ವರ್ಡ್ ಅನ್ನ ಹಾಕ್ರಿ, ಅದ್ರ ಮುಂದೆ ಬರೀರಿ ಯೂನಿವರ್ಸ್ ಅಥವಾ ಬ್ರಹ್ಮಾಂಡ. ಕಿ ಅಂದ್ರೆ ಎನರ್ಜಿ ಅಥವಾ ಶಕ್ತಿ. ಬ್ರಹ್ಮಾಂಡದ ಶಕ್ತಿ ಇದೆ ನೋಡ್ರಿ, ಅದಕ್ಕೆ ನಾವು ರೇಖಿ ಅಂತ ಹೇಳಿ ಕರಿತೀವಿ. ನಾವು ಭಾರತೀಯ ರೇಖಿಯಲ್ಲಿ ಬ್ರಹ್ಮಾಂಡದ ಶಕ್ತಿ ಅಂತ ಹೇಳಿ ಕರಿತೀವಿ. ಇದನ್ನೇ ಟಿಬೇಟಿಯನ್ ರೇಖಿ ಅಂತ ಹೇಳಿ ಕರೀತಾರೆ. ಸೊ ಹಾಗಾಗಿ ರೇಖಿ ಅಂದ್ರೆ ಏನ್ ಬಹಳ ದೊಡ್ಡ ಸೈನ್ಸ್ ಇದೆ ಅಂತ ಹೇಳಿ ತಿಳ್ಕೊಳ್ಬೇಡ್ರಿ. ಅಯ್ಯೋ ನಮ್ಗೇನ್ ಸಾಧ್ಯನೇ ಇಲ್ಲ, ಆಗೋದೇ ಇಲ್ಲ, ರೇಖಿ ನಮ್ಮಂತವ್ರಿಗಿಲ್ಲ, ಹಂಗೇನಿಲ್ಲ, ಎಲ್ಲ ಸುಳ್ಳಿದೆ. ಪ್ರತಿಯೊಬ್ಬರಿಗೂ ರೇಖಿ ಕಲಿಯೋ ಹಕ್ಕಿದೆ. ಪ್ರತಿಯೊಬ್ರು ಸಮೇತ ಕಲಿಬಹುದು. ಹಾಗಾಗಿ ನಮ್ಮ ನಿವೇದಿತಾ ಹೂಗಾ ಟ್ರೈನರ್ಸ್ ಅಕಾಡೆಮಿಯ ನಮ್ಮ ಒಂದು ಗುರಿ ಏನು ಅಂದ್ರೆ ಪ್ರತಿ ಮನೆಗೂ ಸಮೇತ ಒಬ್ಬ ರೇಖಿ ಮಾಸ್ಟರ್ನ ರೆಡಿ ಮಾಡ್ಬೇಕಂತ ನಮ್ ಪ್ಲಾನ್ ಇದೆ, ನಮ್ಮ ಉದ್ದೇಶ ಇದೆ. ಹಾಗಾಗಿ ಇದು ಫ್ರೀ ಆಗಿ ಕೊಡೋ ಉದ್ದೇಶ ಏನು ಅಂದ್ರೆ ಎಲ್ಲಾರು ಕಲೀಲಿ, ಎಲ್ಲರಿಗೂ ಅರ್ಥ ಆಗ್ಲಿ, ಸ್ವಯಂ ಅವ್ರದವ್ರ ಹೀಲಿಂಗ್ ಮಾಡ್ಕೊಳಿಕ್ ಸಾಧ್ಯ ಆಗ್ಲಿ ಅಂತ ಹೇಳಿ. ಅದಾದ್ಮೇಲೆ ಈಗ ಬರ್ಕೋರಿ, ನೀವು ಎಲ್ಲಾ ಪ್ರಯೋಗವನ್ನ ಮಾಡಿದ ಮೇಲೆ ಕೊನೆಯ ಪ್ರಯೋಗನೇ ರೇಖಿ ಇರುತ್ತೆ. ಬೇಕಾದ್ರೆ ಕುಂತು ಯೋಚನೆ ಮಾಡಿ. ಎಲ್ಲಾ ಪ್ರಯೋಗ ಮಾಡಿರ್ತೀರಿ, ನೀವು ಮೆಡಿಟೇಷನ್ ಮಾಡಿರ್ತೀರಿ, ಎಲ್ಲೋ ಜ್ಯೋತಿಷಿಗಳಲ್ಲಿ ಹೋಗಿರ್ತೀರಿ, ಎಲ್ಲೋ ಎಲ್ಲ ಏನ್ ಹೇಳ್ತಾರ ನೋಡ್ರಿ, ರಾಶಿಗಳೆಲ್ಲ ನೋಡೋರು ಇದ್ದಿರ್ತಾರಲ್ಲ, ಅಲ್ಲಿ ಒಂದಿಷ್ಟು ಹೋಗಿರ್ತೀರಿ, ಮತ್ತೇನೋ ಮಾಡಿರ್ತೀರಿ. 10 ಪ್ರಕಾರದ ಪ್ರಯತ್ನವನ್ನ ಮಾಡಿದ ಮೇಲೆ ಕೊನೆಗೆ ಸಿಗೋದು ಯಾವ್ದಾದ್ರೂ ಇದ್ರೆ ಅದೇ ರೇಖಿ. ನನ್ಗೂ ಅಷ್ಟೇ, ನಿಮ್ಗೂ ಅಷ್ಟೇ. ನನ್ನ ಜೀವನದಲ್ಲೂ ಎಲ್ಲಾ ಪ್ರಯತ್ನ ಮುಗಿದ ಮೇಲೆ ನನಗೆ ರೇಖಿ ಕೈ ಹಿಡಿದಿದ್ದು, ನಿಮ್ಗೂ ಸಮೇತ ಕೊನೆಗೆ ಕೈ ಹಿಡಿಯೋದು ಯಾವ್ದಿದೆ ಅಂದ್ರ ರೇಖಿ ಇದೆ. ಹಾಗಾಗಿ ಇದ್ರ ಇತಿಹಾಸ ಬರ್ಕೋರಿ. ರೇಖಿಯನ್ನ ಮೂಲದಲ್ಲಿ ನಾವು ಎಲ್ಲಿ ಗುರುತಿಸ್ತೀವಿ ಅಂದ್ರ ಋಗ್ವೇದದಲ್ಲಿ ಗುರುತಿಸ್ತೀವಿ. ಇದನ್ನ ಬರ್ಕೋರಿ. ನಾವ್ ಎಲ್ಲಿ ಗುರುತಿಸ್ತೀವಂದ್ರ ಋಗ್ವೇದದಲ್ಲಿ. ಋಗ್ವೇದದ 10ನೇ 60ನೇ ಮತ್ತು 12ನೇ ಶ್ಲೋಕದಲ್ಲಿ ಕರೆಕ್ಟ್ ಆಗಿ ಬರೀ, ನೀಟಾಗಿ. ನೀವೆಲ್ಲಾರ ಸರ್ಚ್ ಮಾಡಿದ್ರು ನಿಮ್ಗೆ ಇದು ಸಿಗ್ಬೇಕು. 10, 60 ಮತ್ತು 12ನೇ ಶ್ಲೋಕದಲ್ಲಿ ರೇಖಿಯನ್ನ ಕುರಿತು ಉಲ್ಲೇಖವಿದೆ. ಎಲ್ಲಿ? ಋಗ್ವೇದದಲ್ಲಿ. ಅಲ್ಲಿರುವಂತ ಒಂದು ಶ್ಲೋಕ ಇದೆ ನೋಡ್ರಿ, ಅಯಮೇ ಹಸ್ತೋ ಭಗವಾನ್ ಅಯಮೇ ಭಗವತ್ತರಂ. ಅಯಮೇ ಹಸ್ತೋ ಭಗವಾನ್ ಅಯಮೇ ಭಗವತ್ತರಂ ಅನ್ನುವಂತ ಒಂದು ಶ್ಲೋಕನಲ್ಲಿ ಅದರ ಅರ್ಥ ಏನು ಅಂದ್ರ ಭಗವಂತನ ಶಕ್ತಿ ನನ್ನ ಹಸ್ತದಲ್ಲಿದೆ ಅಂತ ಅರ್ಥ. ಹಾಗಾಗಿ ಋಗ್ವೇದ ದಾಖಲೆ ಏನ್ ಕೊಡುತ್ತೆ? ಯೂನಿವರ್ಸ್ ನ ಎನರ್ಜಿ, ಬ್ರಹ್ಮಾಂಡದ ಶಕ್ತಿ ಎಲ್ಲಿಂದ ಪ್ರಾರಂಭ ಆಗುತ್ತೆ ಅಂದ್ರ ನನ್ನ ಕೈಗಳಿಂದ, ನನ್ನ ಅಂಗೈಲಿಂದ ಅದು ಪ್ರಾರಂಭ ಆಗುತ್ತೆ. ಹಾಗಾದ್ರೆ ಅಂಗೈಯಿಂದ ಪ್ರಾರಂಭ ಆಗೋದಕ್ಕೆ ಏನ್ ಕಾರಣ? ಯಾರಿಗಾದ್ರೂ ಸೈನ್ಸ್ ಬೇಕಾ? ಮೇಡಮ್ ಇಷ್ಟು ದೊಡ್ಡ ಬಾಡಿ ಎಲ್ಲ ಬಿಟ್ಕೊಟ್ಟು ಅಂಗೈದೊಳಗೆ ಯಾಕೆ ಬರ್ಬೇಕು? ಯಾರಿಗಾದ್ರೂ ಕ್ವಶನ್? ತಲೆ ಇಷ್ಟು ದೊಡ್ಡದಲ್ಲ, ತಲೆಲಿಂದ ರೇಖಿ ಶುರು ಆಗ್ಬೇಕು. ನನ್ಗೂ ಹಿಂಗ ಅನ್ಸಿತ್ತು, ತಲೆ ಎಲ್ಲ ಇಷ್ಟು ದೊಡ್ಡ ಎನರ್ಜಿ ಇದೆ, ತಲೆಲಿಂದ ರೇಖಿ ಶುರು ಆಗದ್ ಬಿಟ್ಟು ಕೈಲಿಂದ ಯಾಕಾಗುತ್ತೆ? ಕೈಲಿಂದ ಆಗ್ಬಾರ್ದಿದೆ, ಏನೋ ತಪ್ಪಿದೆ ಅಂತ ಹೇಳಿ ನನ್ಗೆ ಅನ್ಸಿತ್ತು. ಅದಾದ್ಮೇಲೆ ನಾನು ಸೈನ್ಸ್ ನಿಮ್ಗೆ ಹೇಳ್ತೀನಿ. ನಿಮ್ಮ ಡೈರಿ ಇದೆಯಲ್ಲ, ಡೈರಿ ಮೇಲೆ ನಿಮ್ಮ ಕೈಯನ್ನ ಈ ರೀತಿ ಇಟ್ಟು ಒಂದು ಡ್ರಾ ಮಾಡ್ರಿ, ಒಂದ್ ಬರೀರಿ. ಎಸ್ ವಿದ್ಯಾವತಿ ಮೇಡಮ್, ಮತ್ತೊಂದ್ಸಲ ಬರೀರಿ. ಎಲ್ಲ ನಮ್ದು ಸೀನಿಯರ್ಸು ಬಂದಿದ್ದಾರೆ ಇವತ್ತು. ಯಾರ್ಯಾರಿದ್ದಾರೆ? ವಿದ್ಯಾವತಿ ಮ್ಯಾಮ್ ಇದ್ದಾರೆ, ಮತ್ತ ಎಸ್, ಎಲ್ರು ಬರೀರಿ. ನಮ್ಮ ಭೋಜೇಗೌಡ ಸರ್ ಇದ್ದಾರೆ, ಮಹೇಶ್ ಸರ್ ಇದ್ದಾರೆ, ಸಾಕಷ್ಟು ಜನ ಬಂದಿದ್ದಾರೆ. ಎಸ್, ನನಗೆ ಒಂದೊಂದ್ಸಲ ಅನಿಸ್ತದ, ಸೈನ್ಸ್ ಇಂಥದ್ದೊಂದು ದಿನ ಬರ್ಬೇಕು. ಯಾರು ವಿಡಿಯೋ ಆಫ್ ಮಾಡ್ಯಾರ ನೋಡ್ರಿ, ಅವ್ರಿಗೆ ಲ್ಯಾಪ್ಟಾಪಿನಾಗೆ ಬೀದರ್ದಾಗ ತಗೊಂಡ್ಬರ್ಬೇಕು. ಅವ್ರಿಗೆ ಇಲ್ಲೇ ಕೂಡಿ ಹಾಕ್ಬೇಕು. ಅವ್ರಿಗೆ 8 ದಿನ ಬಿಡದೇ ಇಲ್ಲ. ಅಂತದೊಂದು ಏನಾದ್ರು ಟೆಕ್ನಾಲಜಿ ಬರ್ಬೇಕಂತ ನಾ ಪ್ಲಾನ್ ಮಾಡ್ಲತ್ತೀನಿ. ಬಂದೇ ಬರುತ್ತೆ, ಅದು ನನ್ಗೆ ಗೊತ್ತಿದೆ. ಹಂಗ ಏನಾರ ಬರ್ಬೇಕು. ಒಬ್ಬೊಬ್ರಿಗೆ ನಮ್ಮಲ್ಲಿ ದೊಡ್ಡ ದೊಡ್ಡ ರೂಮ್ ಒಳಗ್ ಹಾಕದೆ, ಒಳಗ್ ಕೂಡ್ಸಿ ರೇಖೆ ಕಲ್ಸದಲ್ಲಿ ಪೂರ ಕಲೆ ತಕ ಬಿಡದೇ ಇಲ್ಲ. ಅದು ಎಲ್ಲಿಗೆ ಹಾಕತ್ತದ? ಹಿಂಗಿದೆ ನನ್ ಪ್ಲಾನ್. ಓಕೆನಾ? ಎಸ್. ಸೊ ಈಗ ನೀವು ಆ ಚಿತ್ರವನ್ನ ಬರ್ಕೋರಿ. ಇವತ್ ನಿಮಗ್ ದಾಖಲೆಯನ್ನ ಕೊಡ್ತೀನಿ, ಅಂಗೈಯಲ್ಲೇ ಯಾಕೆ ರೇಖಿ ಹರಿಯುತ್ತೆ ಅಂತ ಹೇಳಿ. ಎಸ್. ಸೊ ಇದು ಹೆಬ್ಬೆರಳು ಇದೆ ನೋಡ್ರಿ, ಹೆಬ್ಬೆರಳಿನ ಒಳಗೆ ಬರೀರಿ. ಹೆಬ್ಬೆರಳಿನ ಚಿತ್ರ ಈ ರೀತಿ ಮಾಡಿದ್ರಲ್ಲ, ಸ್ವಲ್ಪ ನಂಗೆ ಹಿಂಗ್ ತೋರ್ಸ್ರಿ. ಮಾಡಿದವ್ರೆಲ್ಲ ಎಲ್ಲಾರು ವಿಡಿಯೋ ಆನ್ ಇದ್ದವ್ರೆಲ್ಲ ದೇವ್ರು ನೋಡ್ರಿ, ನೀವು ದೇವ್ರ ಮಕ್ಕಳೇ.
ಪೈಗಂಬರ್ ಮಕ್ಕಳು ನೀವೆಲ್ಲ. ಅಂದ್ರೆ ದೇವ್ರ ಪೈಗಂಬರ್ ಅಂದ್ರೆ ದೇವದೂತರ ಮಕ್ಕಳು. ಎಸ್. ಓಕೆ. ಸೊ ಅದ್ರಲ್ಲಿ ಏನ್ ಬರ್ದಿರ್ ನೋಡ್ರಿ, ಹೆಬ್ಬೆರಳಿದೆ ನೋಡ್ರಿ, ಹೆಬ್ಬೆರಳಿನ ಒಳಗೆ ಬರೀರಿ ಅಗ್ನಿ ತತ್ವ ಅಂತೇಳಿ, ಫೈರ್ ಎಲಿಮೆಂಟ್. ಹೆಬ್ಬೆರಳಿನ ಒಳಗಿದೆ ನೋಡ್ರಿ, ಅಲ್ಲಿ ಬರೀರಿ ಅಗ್ನಿ ತತ್ವ, ಫೈರ್ ಎಲಿಮೆಂಟ್. ಅದಾದ್ಮೇಲೆ ನೆಕ್ಸ್ಟ್ ಬರೀರಿ, ಇದು ತೋರ್ ಬೆರಳು ಅಂತಿರಲ್ಲ, ಇಲ್ಲಿ ಬರೀರಿ ಇಟ್ಸ್ ಓಕೆ ಸಿಂಚನ. ಅಟ್ಲೀಸ್ಟ್ ಮಾಹಿತಿರ ಕೊಡ್ಲತ್ತಿರಲ್ಲ, ಕ್ಯಾಮ್ರಾ ಆನ್ ಇಲ್ಲ ಅಂತೇಳಿ. ಉಳ್ದವ್ರಿಗೆ ಏನ್ ಮಾಡೋಣ ಹೇಳ್ರಿ. ಇಲ್ಲ, ನನ್ಗೂ ಮೊನ್ನೆ ಹೇಳ್ತೀನಿ, ಬಾಳ ಚೆನ್ನಾಗಿತ್ತು ನನ್ ಕ್ಲಾಸ್. ಇರೋರಿಗೆ ಬಾಳ ಬೇಜಾರಾಗಿದೆ. ಭಾರತಿ ಮೇಡಮ್ ಎಲ್ಲ ಇದು ಬಹಳ ಅದ್ಭುತವಾಗಿ ಹೇಳ್ತೀನಿ. ನಾವು 3 ಸಲ 4 ಸಲ ಆಯ್ತಲ್ಲ ಕ್ವಿಟ್ ಬಿಟ್ಟಾಗ್ದನ. ನಮ್ಗೆ ಸುಮಾರು 15,000 ಲಾಸ್ ಆಗ್ಬಿಟ್ಟಿದಾವ್. ಲಾಸ್ ಆದ್ರ ಆಯ್ತು, ಹೋಗ್ಲಿ, ಬಟ್ ನಾವ್ ತಗೊಳ್ಳೋದಿಲ್ಲ, ಬಿಟ್ಟಾಕ್ತಿವ್ ನಾವು. ಮತ್ತೆ ಬೇರೆ ಕೋರ್ಸ್ ಅನ್ನ ನಾವು ಕಂಟಿನ್ಯೂ ಆಗಿ ಮಾಡ್ವಿ. ಸೊ ಇಲ್ಲಿ ಬರ್ಕೋರಿ, ಮೊದಲನೇ ಬೆರಳು ಇದೆ ನೋಡ್ರಿ, ಅಲ್ಲಿ ಬರೀರಿ ವಾಯು ತತ್ವ, ಏರ್ ಎಲಿಮೆಂಟ್. ಇದು ಅಗ್ನಿ ತತ್ವ. ಇದು ಬೈ ಹಾರ್ಟ್ ಮಾಡ್ಬೇಕು ನೋಡ್ರಿ ನೀವು. ಕ್ಲಾಸ್ ಮಾಡುವಾಗ, ಮೆಡಿಟೇಷನ್ ಮಾಡುವಾಗ ನಾನು ಅಗ್ನಿ ತತ್ವ ಎಲ್ಲದ ಅಂದ್ರು ತಲೆ ಕೆಡ್ಸ್ಕೊಬೇಡ್ರಿ, ಪೇಜ್ಗಳು ಪಲ್ಟಾಸ್ಬೇಡ್ರಿ, ಇಲ್ಲೇ ನೋಡ್ಕೊಂಡು ಇಲ್ಲೇ ಅರ್ಥ ಮಾಡ್ಕೋರಿ. ಇದು ಅಗ್ನಿ ತತ್ವ ಇದೆ, ಇದು ವಾಯು ತತ್ವ. ಅದಾದ್ಮೇಲೆ ಇದು ನಡು ಬೆರಳು ಬರುತ್ತೆ ನೋಡ್ರಿ, ಇದು ಆಕಾಶ ತತ್ವ, ಸ್ಪೇಸ್ ಎಲಿಮೆಂಟ್. ಇಟ್ಸ್ ಓಕೆನಾ ಆಗತ್ನಾ? ಸ್ಪೇಸ್ ಎಲಿಮೆಂಟ್, ಬಟ್ ನೀವು ಪೂರ್ತಿ ಕ್ಲಾಸ್ ಮಾಡ್ರಿ ಅಂತ ಅಷ್ಟೇ. ಆಕಾಶ ತತ್ವ. ಅದಾದ್ಮೇಲೆ ಇದು ಪೃಥ್ವಿ ತತ್ವ. ಇದು ಉಂಗುರ್ ಬೆರಳಿದೆ ನೋಡ್ರಿ, ಇದು ಪೃಥ್ವಿ ತತ್ವ. ಅದಾದ್ಮೇಲೆ ಇದು ಕೊನೆ ಬೆರಳು ಬರುತ್ತೆ ನೋಡ್ರಿ, ಇದು ಜಲ ತತ್ವ. ಓಕೆನಾ? ಸೊ ಹಾಗಾಗಿ ಇಡೀ ಶರೀರದ ಬಟನ್ಸ್ಗಳು ನಮ್ಮ ಮನೆಯಲ್ಲಿ ಬೋರ್ಡ್ ಇರುತ್ತೆ ನೋಡ್ರಿ, ನನ್ನ ಹಿಂದೆ ಬೋರ್ಡ್ ಇದೆಯಲ್ಲ, ಇಡೀ ಮನೆಯಲ್ಲಿ ನಾನು ಏನಾದ್ರೂ ಲೈಟ್ ಹಾಕ್ಬೇಕಾಗಿದೆ ಅಂದ್ರೆ ಬೋರ್ಡಿಗೆ ಬಂದ್ ಏನ್ ಮಾಡ್ತೀನಿ ಅಂದ್ರೆ ಬಟನ್ ಅನ್ನ ನಾನು ಪ್ರೆಸ್ ಮಾಡ್ತೀನಿ. ನಿಮ್ ಮನೆಯಲ್ಲೂ ಇರ್ಬೋದಲ್ಲ. ಒಂದ್ ವೇಳೆ ಈ ಬಟನ್ ಆಫ್ ಆಗಿದೆ ಅಂದ್ರ ಇಡೀ ಮನೆಯೆಲ್ಲ ಏನಾಗುತ್ತೆ, ಕತ್ಲೆ ಆಗುತ್ತೆ. ಆಗುತ್ತಲ್ಲ? ಆಗುತ್ತೆ. ಏನ್ ದಿನ ಎದ್ದು ಅದು ಬಲ್ಬಿನ್ ಸುತ್ತ ಏನಾರ ಮಾಡ್ಕೋತ ಕೂಡ್ತೀವಿ, ಎಲ್ಲ ಒಂದ್ ಟೇಬಲ್ ಹಾಕಿ ಕುರ್ಚಿ ಹಾಕಿ ಹೋಗಿ ಅಲ್ಲಿಂದ ದಿನ ಹೋಗಿ ಅದ್ರ ಸಂಗಟ್ಟೆ ಕುಸ್ತಿ ಆಡಿ ಅದಕ್ಕೆ ಏನಾರ ನಾವೇ ಕರೆಂಟ್ ಪಾಸ್ ಮಾಡಿ ಹಿಂಗ ಏನಾದ್ರೂ ಪ್ರಾಬ್ಲಮ್ ಮಾಡ್ಕೊಲಿಕ್ಕೆ ಆಗುತ್ತೆ ನಮ್ಗ? ನೋ. ಈಸಿಯಾಗಿ ಏನ್ ಮಾಡ್ತೀವಿ ಅಂದ್ರ ಈ ಬಟನ್ಸ್ ಗಳನ್ನ ಪ್ರೆಸ್ ಮಾಡ್ತೀವಿ, ಇದು ಆನ್ ಆದ್ರೆ ಆನ್ ಆಗುತ್ತೆ, ಆಫ್ ಮಾಡಿದ್ರೆ ಆಫ್ ಆಗುತ್ತೆ ನಮ್ಗೆ ಬೇಕಾದಾಗ. ಸೇಮ್ ಅದೇ ರೀತಿ ಇಡೀ ಶರೀರದ ಬಟನ್ಗಳೆಲ್ಲವ ಅಂದ್ರೆ ಇಲ್ಲವ, ಇವು ನೆನ್ಪಿಡ್ರಿ. ಹಾಗಾಗಿ ಇರುವಂತ ಅದ್ಭುತವಾಗಿರುವಂತ ಶಕ್ತಿಯ ಮೂಲ ಎಲ್ಲಿಂದ ಶುರು ಆಗುತ್ತೆ ಅಂದ್ರ ನಮ್ಮ ಅಂಗೈಯಿಂದ ಶುರು ಆಗುತ್ತೆ. ಹಾಗಾಗಿ ರೇಖೆಯ ಎನರ್ಜಿ ಅಂದ್ರೆ ಬ್ರಹ್ಮಾಂಡದ ಶಕ್ತಿ ಇದೆ ನೋಡ್ರಿ. ನೀವು ಹಿಂಗ್ ಕೈ ಈ ರೀತಿ ಮಾಡಿದ ತಕ್ಷಣ ಇದ್ರಲ್ಲಿ ಏನಾಗುತ್ತೆ ಅಂದ್ರೆ ಅಟ್ರಾಕ್ಟ್ ಆಗುತ್ತೆ. ರೀಸನ್ ಏನು ಅಂದ್ರೆ ಈ ಎಲ್ಲಾ ತತ್ವಗಳು ವೈಬ್ರೇಟ್ ಮಾಡುತ್ತೆ, ಬರ್ಕೋರಿ, ಹೇಳ್ಕೊಳ್ಳುತ್ತೆ. ಲಾ ಆಫ್ ಅಟ್ರಾಕ್ಷನ್ ಗೊತ್ತಲ್ಲ ನಿಮ್ಗೆ? ಭೂಮಿಗೆ ಗುರುತ್ವಾಕರ್ಷಣ ಶಕ್ತಿ ಇದೆ ಅಂತ ಎಲ್ಲರಿಗೂ ಗೊತ್ತಲ್ಲ? ಒಂದ್ ವೇಳೆ ಗುರುತ್ವಾಕರ್ಷಣ ಶಕ್ತಿ ಇರ್ಲಿಲ್ಲ ಅಂದ್ರೆ ನಾವೆಲ್ಲ ದೆವ್ವ ಭೂತ ತರ ತಿರುಗಾಡ್ತಿದ್ದೇವ್, ಭೂಮಿ ಕಾಲೇ ನಿಂದಿರ್ತಿಲ್ಲ. ಎಲ್ಲಂದ್ರೆ ಅಲ್ಲಿ ಹಂಗೆ ಹೋಯ್ತಿದ್ದೇವ್ ಗಾಳಿ, ಬಟ್ ಟಿಕೆಟ್ ಅದನ್ನ ಹತ್ತಿಲ್ಲ, ಅದನ್ನ ಒಳ್ಳೇದಿರ್ತಿತ್ತು. ಮನೆ ಮಾಡ್ಲಿಕ್ಕೂ ಬರ್ತಿರ್ಲಿಲ್ಲ, ಮನೆ ಎಲ್ಲ ಗಾಳಿಗೆ ತಿರುಗಾಡ್ತೀವಿ. ಸೊ ರೀಸನ್ ಏನು ಅಂದ್ರ ಭೂಮಿಗೆ, ಪೃಥ್ವಿಗೆ ಏನಿದೆ ಅಂದ್ರೆ ಗುರುತ್ವಾಕರ್ಷಣ ಶಕ್ತಿ ಯಾವ ರೀತಿ ಇದೆ ನೋಡ್ರಿ, ಅದೇ ರೀತಿ ಪೃಥ್ವಿಯ ಪ್ರತಿಯೊಂದು ಅಣು ಕಣ ಕಣ, ಜೀವ ನಿರ್ಜೀವ ಎಲ್ಲವಕ್ಕೂ ಆಕರ್ಷಣಾ ಶಕ್ತಿ ಇದೆ. ಬರ್ಕೋರಿ, ಏನಿದೆ? ಆಕರ್ಷಣಾ ಶಕ್ತಿ ಇದೆ. ಹಾಗಾಗಿ ನಮ್ಮ ಶರೀರದ ತತ್ವಗಳೇನಿವೆ ನೋಡ್ರಿ, ಆ ತತ್ವಗಳು ಏನ್ ಮಾಡುತ್ತೆ ಅಂದ್ರೆ ವೈಬ್ರೇಟ್ ಮಾಡುತ್ತೆ, ಅಟ್ರಾಕ್ಟ್ ಮಾಡುತ್ತೆ. ಇವ್ ಯಾವಾಗ್ಲೂ ವೈಬ್ರೇಟ್ ಮಾಡುತ್ತೆ ಮತ್ತೆ ಅಟ್ರಾಕ್ಟ್ ಮಾಡುತ್ತೆ. ಓಕೆನಾ? ಪ್ರಾಕ್ಟಿಕಲ್ ನೋಡಮ್ಮ. 2 ಕೈಯನ್ನ ಈ ರೀತಿ ಜೋಡಿಸ್ರಿ ಎಲ್ಲಾರು. ಒಂದ್ ನಿಮಿಷ, ನಾನು ಎಲ್ಲಾ ಕಡೆ ಕ್ಯಾಮ್ರಾ ಮಾಡ್ತೀನಿ. ವೇಟ್. 2 ಕೈಯನ್ನ ಜೋರಾಗಿ ಉಜ್ರಿ. ಅಂಜಲಿ ಮೇಡಮ್ ಏನ್ ಚಿಂತೆ ಮಾಡ್ಲತ್ರಿ? ಆಗೋದಾಗ್ತದ ಶಿವಂತ್ ಕೂಡ್ರಿ ನೀವು. ಜೋರಾಗಿ, ಶಕ್ತಿ ಇದ್ದಷ್ಟು 2 ಕೈ. ಎಸ್. ಈಗ ನಿಧಾನಕ್ಕೆ ಇದು ಒಂದ್ರ ಹತ್ರ ಒಂದ್ ಇಡ್ರಿ, ಬಹಳ ಸಮೀಪಕ್ಕೆ, ಹಂಗೆ ಸ್ವಲ್ಪ ದೂರ ಮಾಡ್ರಿ. ನಿಧಾನಕ್ಕೆ, ಬಹಳ ಸ್ಲೋ ಆಗಿ ಮಾಡ್ರಿ, ಒಂದೇ ಸಲ ಗರ್ರ ಅಂತ ಎಳಿಬೇಡ್ರಿ. ಇನ್ನೊಂಚೂರ್. ನೀವ್ ಎಳ್ದಷ್ಟು ವೈಬ್ರೇಷನ್ ಫೀಲ್ ಆಗ್ತಾ ಇದೆನಾ? ಈ ಶಕ್ತಿ ಇದೆ ನೋಡ್ರಿ, ಇದಕ್ಕೆ ಏನಂತೀವಿ ಅಂದ್ರೆ ನಾವು, ನಮ್ಮಲ್ಲಿ ಫ್ರೀಕ್ವೆನ್ಸಿ ಇರುತ್ತೆ, ಅಟ್ರಾಕ್ಟ್ ಮಾಡೋ ಪವರ್ ಇದೆ, ಶಕ್ತಿ ಇದೆ. ಈಗ ಇದೇ ಕೈಯನ್ನ ನೀವು ಈ ರೀತಿ ಚಾಚಿದಾಗ ಹಿಂಗ್ ಮಾಡ್ರಿ, ಹಿಂಗ್ ಮಾಡ್ರಿ.
ಇದೇ ಕೈಯನ್ನ ನೀವು ಈ ರೀತಿ ಚಾಚಿದಾಗ ಇಲ್ಲೇನು ವೈಬ್ರೇಷನ್ ನಂಬಲ್ಲಿ ಆಲ್ರೆಡಿ ಸ್ಟಾರ್ಟ್ ಆಗಿರುತ್ತೆ ನೋಡ್ರಿ. ಈ ವೈಬ್ರೇಷನ್ ಬ್ರಹ್ಮಾಂಡದ ವೈಬ್ರೇಷನ್ ಜೊತೆಗೆ ಕನೆಕ್ಟ್ ಆಗುತ್ತೆ. ಅದಕ್ಕೆ ನಾವು ರೇಖಿ ಪವರ್, ರೇಖಿ ಹೀಲಿಂಗ್ ಮಾಡ್ತೀವಿ. ಈಸಿ, ಗೊತ್ತಾಯ್ತಲ್ಲ? ಬಹಳ ದೊಡ್ಡದೇನು ಸೈನ್ಸ್ ಅದಂತ ತಿಳ್ಕೊಬೇಡ್ರಿ. ಇದು ಇಷ್ಟೇ ಇರೋದು. ನಿಮ್ಗೆ ಅರ್ಥ ಮಾಡ್ಕೊಳ್ಬೇಕು. ನೀವ್ ಅದನ್ನ ಪ್ರಯೋಗ ಮಾಡ್ಬೇಕು. ನೀವ್ ಎಷ್ಟೆಷ್ಟು ಪ್ರಯೋಗ ಮಾಡ್ತೀರಿ ನೋಡ್ರಿ, ಅಷ್ಟಷ್ಟು ನಿಮ್ಗೆ ಏನಾಗುತ್ತೆ ಅಂದ್ರೆ ರಿಸಲ್ಟ್ ಬರುತ್ತೆ. ಹಾಗಾಗಿ ಈಗ ಗೊತ್ತಾಯ್ತಾ ನಮ್ಮ ಅಂಗೈಯಲ್ಲೇ ಯಾಕೆ ಹರಿಯುತ್ತೆ ಅಂತ? ಯಾರಾದ್ರೂ ಕೇಳಿದ್ರೆ ಹೇಳ್ರಿ. ಕೇಳ್ತಾರ, ಮೊಂಡ್ರ ಇರ್ತಾವ್ ನೋಡ್ರಿ, ಮೊಂಡ್ ಮಂದಿ ಅಂತ ನಮ್ ಕಡೆ ಬೀದರ್ ಕಡೆ. ಸುಮ್ ಕೂಡಂಗಿಲ್ಲ. ನಿಮ್ಗೆ ಏನಾದ್ರೂ ಅಡ್ಡ ಹಚ್ತಿರ್ತಾವ, ಏನಾರ ಕೇಳ್ತಿರ್ತಾವ, ಏನಾರ ಅವ್ರಿಗೆ ಹೇಳ್ರಿ ಬಾಯಣ್ಣ ಅಂತ ಹೇಳಿ ಕರೀರಿ. ಹಿಂಗ್ ಮಾಡಾಕ್ ಹಚ್ಚ. ಈಗ ಏನ್ ಆಗ್ಲತ್ತದ ಅಂತ ಕೇಳ್ರಿ. ಎರಡು ಎಳಿಲತ್ತವ್, ಇಲ್ಲಿ ಎಳಿಲತ್ತವ್ ಅಂದ್ರೆ ಮೇಲಿಂದ ಎಳಿಯುತ್ತೆ. ಪರಮಾತ್ಮಂದು ಬರುತ್ತೆ. ಇದು ಕೆಲಸ ನಡೀಲತ್ತದ ಅಂದ್ರೆ ಅದು ಕೆಲಸ ನಡೆಯುತ್ತೆ. ಈಗ ಬರ್ಕೋರಿ, ನಮ್ಮ ಜಗತ್ತಿನಲ್ಲಿ ಇಡೀ ಬ್ರಹ್ಮಾಂಡದಲ್ಲಿ ವಿಸಿಬಲ್ ಎನರ್ಜಿ ಅಂದ್ರೆ ಕಣ್ಣಿಗೆ ಕಾಣುವಂತದ್ದೇನಿದೆ ನೋಡ್ರಿ, ಓನ್ಲಿ 2% ಮಾತ್ರ ಇದೆ. ಇನ್ವಿಸಿಬಲ್ ಎನರ್ಜಿ ಇದೆ ನೋಡ್ರಿ, ಅದು 98% ಇದೆ. ನೆನ್ಪಿಡ್ರಿ. ಹಾಗಾಗಿ ನಿಮಗೆ ನನ್ನ ಎದುರಿಗೆ ತಂದು ಕೂರಿಸಿರುವಂತಹ ಶಕ್ತಿ ಇದೆ ನೋಡ್ರಿ, ಅದು ಇನ್ವಿಸಿಬಲ್ ಎನರ್ಜಿ ಇದೆ. ಕಣ್ಣಿಗೆ ಕಾಣೋದಿಲ್ಲ, ಆದ್ರೂ ಅದು ಕೆಲಸ ಮಾಡ್ತಾ ಇದೆ. ಎಕ್ಸಾಂಪಲ್ ನೋಡ್ರಿ, ನಮ್ಮ ಶರೀರ, ನಮ್ಮ ಬಾಡಿ ಇದೆ. ಎಕ್ಸಾಂಪಲ್ ನೋಡ್ರಿ, ಆಶಾದೇವಿ ಮೇಡಮ್ ಇದ್ದಾರೆ. ಅವ್ರು ಮಿರರ್ ನಲ್ಲಿ, ನೀವೆಲ್ಲರೂ ಮಿರರ್ ನಲ್ಲಿ ನೋಡ್ಕೊಂಡ್ರಿ, ಕನ್ನಡಿಯೊಳಗ್ ನೋಡಿದ್ರಿ ನಮ್ ಶರೀರ ಎಷ್ಟು % ಕಾಣುತ್ತೆ ಹೇಳ್ರಿ? ಶರೀರ 2%. ನಿಮ್ಗೆ ಗೊತ್ತಾ ಕಣ್ಣಿನ ಆಪರೇಷನ್ ಮಾಡೋದು ಯಾರಾದ್ರೂ ನೋಡಿದ್ರಿ ವಿಡಿಯೋಗಳು? ನಿಮ್ಮ ಹಿರಿಯರಿಗೆ ಯಾರಾದ್ರೂ ಕಣ್ಣಿನ ಆಪರೇಷನ್ ನೀವು ವಿಡಿಯೋದೊಳಗೆ ನೋಡ್ರಿ, ಭಯಂಕರ ಒಳಗೆಲ್ಲ ಮಷೀನ್ಗಳು ನೋಡಿದ್ರಿ. ಇಷ್ಟೇ ಕಾಣ್ತಾ ಇವೆ ನಮ್ಗೆ. ಇದ್ರ ಒಳಗ್ ನೀವು ಹೋದ್ರ ಬ್ರಹ್ಮಾಂಡ ಇದೆ. ಕಣ್ಣೊಳಗೆ ದೊಡ್ಡದೊಂದು ಬ್ರಹ್ಮಾಂಡ ಇದೆ. ಅಂದ್ರೆ ಇದ್ರ ಅರ್ಥ 98% ಕಣ್ಣಿಗೆ ಕಾಣ್ಲಾರ್ದಂತ ಶಕ್ತಿ ಕಣ್ಣು ಕಾಣುವಂಗ್ ಮಾಡ್ತಾ ಇದೆ ನಮ್ದು. ತಿಳಿತಾ? ಸೊ ಹಾಗಾಗಿ ತಿಳ್ಕೊರಿ, ಎನರ್ಜಿ ಶಕ್ತಿ ಯಾವತ್ತು ಕಣ್ಣಿಗೆ ಕಾಣುವುದಿಲ್ಲ, ಆದ್ರೆ ಕಾರ್ಯ ಮಾಡುತ್ತೆ. ಸರಿಯಾಗಿ ಬರೀರಿ. ಯೂನಿವರ್ಸಲ್ ಪವರ್, ವಿಶ್ವ ಶಕ್ತಿ ಇದೆ ನೋಡ್ರಿ, ಅದು ಕಣ್ಣಿಗೆ ಕಾಣೋದಿಲ್ಲ. ಒಂದ್ ವೇಳೆ ಕಣ್ಣಿಗೆ ಕಾಣಿದ್ರಿ ಏನಾಗ್ತಿತ್ ಹೇಳ್ರಿ? ಎಲ್ಲರೂ ಎಳ್ಕೊಂಡೋಯ್ದು ಮನ್ಯಾಗ ಇಡ್ತಿದ್ದೇವ್ ನಾವು, ಬಿಡ್ತಿಲ್ಲ ಅದಕ್ಕೆ ರೋಡಿಗೆ. ಗೊತ್ತಿದೆ ಯೂನಿವರ್ಸಿಗೆ, ಅದಕ್ಕೆ ಕಣ್ಣಿಗೆ ಕಾಣ್ಲಾರ್ದಂಗ್ ವರ್ಕ್ ಮಾಡುತ್ತೆ. ಹಾಗಾಗಿ ಕಣ್ಣಿಗೆ ಕಾಣೋದಿಲ್ಲ, ಆದ್ರೆ ಕಾರ್ಯ ಮಾಡುತ್ತೆ. ಇದಕ್ಕೆ ನಾವು ವಿಶ್ವ ಶಕ್ತಿ ಅಂತ ಹೇಳಿ ಕರಿತೀವಿ. ಒಂದ್ ಎಕ್ಸಾಂಪಲ್ ಅನ್ನ ಹೇಳ್ತೀನಿ ನೋಡ್ರಿ. ನಾವು ಉಸಿರಾಟ ಮಾಡ್ತಾ ಇದೀವಿ, ಗಾಳಿ ಜೀವಂತ ಆಗಿರೋದಕ್ಕೆ ಗಾಳಿ ಕಾರಣ ಇದೆಯಲ್ಲ. ಎಲ್ಲರೂ ಉಸಿರಾಡ್ತಾ ಇದ್ದೀವ? ಹಿಂಗ್ ಮಾಡ್ರಿ ನೋಡೋಣ. ಗಾಳಿ ತಂತಾನೆ ಬರ್ತಾ ಇದೆನಾ? ಮೂಗಿದ್ದವ್ರೆಲ್ಲ ಹಿಂಗ್ ಹಿಡೀರಿ, ಇಲ್ದವ್ರು ಹಿಡಿಬೇಡ, ನಂಗೇನಿಲ್ಲ. ಇದ್ದವ್ರು ಮಾತ್ರ ಹಿಂಗ್ ಹಿಡೀರಿ. ಈಗ ಪಕ್ಕ ಗೊತ್ತೈತೆ ಎಲ್ಲರಿಗೂ ಮೂಗವಾಗ. ಸೊ ಏನ್ ಬರ್ತಾ ಇದೆ? ಗಾಳಿ ಬರ್ತಾ ಇದೆ. ಈಗ ನಿಮ್ಮ ವಯಸ್ಸು ಎಷ್ಟಿದೆ ನೋಡ್ರಿ, ಅಷ್ಟು ವರ್ಷದಿಂದ ಅದು ಬರ್ತಾನೆ ಇದೆ, ಒಳಗ್ ಹೋಗ್ತಾ ಇದೆ, ಬರ್ತಾ ಇದೆ, ತಂತಾನೆ ವರ್ಕ್ ನಡೀತಾ ಇದೆನಾ? ಹಾಗಾದ್ರೆ ಹೇಳ್ರಿ, ಇವತ್ತಿಗೆ ಯಾವತ್ತಾದ್ರೂ ಒಂದು ದಿವಸ ಆದ್ರೂ ಆ ಗಾಳಿಯನ್ನ ಕಣ್ಣಿಗೆ ನೋಡಿವೆ? ಉಸಿರಾಡೋ ಗಾಳಿ ಯಾವ್ದು ಎಷ್ಟು % ಒಳಗ್ ಹೋಗ್ತು, ಎಷ್ಟು % ಹೊರಗ್ ಬಂತು, ಹಿಂಗೇನಾದ್ರೂ ನೋಡಿವೆ? ಯೋಚನೆ ಮಾಡ್ರಿ. ಕಣ್ಣಿಗೆ ಕಾಣ್ಲಾರ್ದಂತ ವಾಯು ತತ್ವವನ್ನ ನಾವು ಬದುಕೋದಕ್ಕೆ ಆಧಾರ ಇದೆ ಅಂದ್ರ, ಕಣ್ಣಿಗೆ ಕಾಣಲಾರದ ಶಕ್ತಿ ಇದೆ ನೋಡ್ರಿ, ಅದು ನಮ್ಗೆಲ್ಲಾ ರೀತಿಯ ಸಪೋರ್ಟ್ ಮಾಡ್ತಾ ಇದೆ. ಇವತ್ ನೀವ್ ಇಷ್ಟೊಂದು ನಿಶ್ಚಿಂತವಾಗಿ ಕುಂತೀರಿ ನಿಮ್ ಮನೆಯಲ್ಲಿ ಅಂದ್ರ, ಆ ಪವರ್ ಇದೆ ನೋಡ್ರಿ, ಆ ಎನರ್ಜಿ ಇದೆ ನೋಡ್ರಿ, ಅದು ನಿಮ್ಗೆ ಸಪೋರ್ಟಿವ್ ಇದೆ. ನಿಮ್ ಮನೆಯಲ್ಲಿ ಎಲ್ಲಾರು ಚೆನ್ನಾಗಿದ್ದಾರೆ, ನಿಮಗ್ ಮನೆ, ಮಕ್ಕಳು, ಗಂಡ, ಹೆಂಡತಿ ಸುಕೂನ್ ಸರಿ ನೀವ್ ಇದ್ದೀರಿ ನಿಮ್ ಮನ್ಯಾಗ ಅಂದ್ರ, ಕಾಣ್ಲಾರ್ದ ಶಕ್ತಿ ಇದೆ ನೋಡ್ರಿ, ಅದು ನಮ್ಮ ಸಲುವಾಗಿ ಸಾಕಷ್ಟು ಸಪೋರ್ಟ್ ಮಾಡ್ತಾ ಇದೆ. ಹಾಗಾಗಿ ರೇಖಿ ಇದೆ ನೋಡ್ರಿ, ಅದು ಕಣ್ಣಿಗೆ ಕಾಣೋದಿಲ್ಲ, ಆದ್ರೂ ಅದು ಕಾರ್ಯ ಮಾಡುತ್ತೆ. ಇಷ್ಟು ಮಾತ್ರ ನೀವ್ ಇವತ್ತು ವಿಶ್ವಾಸ ಮಾಡ್ರಿ. ಓಕೆನಾ? ನೆಕ್ಸ್ಟ್ ಬರ್ಕೋರಿ. ನೆಕ್ಸ್ಟ್ ಮತ್ತೆ 2ನೇ ಹಂತಕ್ಕೆ ಬರ್ಕೋರಿ. ಋಗ್ವೇದದ ನಂತರ ಇದನ್ನ, ಈ ಜ್ಞಾನವನ್ನ, ರೇಖಿಯ ಜ್ಞಾನವನ್ನ ಋಷಿ ವಶಿಷ್ಠರು ಇದನ್ನ ಬಳಸೋದಕ್ಕೆ ಶುರು ಮಾಡಿದ್ರು. ಹಾಗಾಗಿ ಇದಕ್ಕೆ ವಶಿಷ್ಠ ವಿದ್ಯೆ ಅಂತ ಇತ್ತು ಭಾರತದಲ್ಲಿ. ನಮ್ಗೆ ಸಾಮಾನ್ಯರಿಗೆ ಗೊತ್ತೇ ಆಗ್ಲಿಲ್ಲ ವಶಿಷ್ಠ ವಿದ್ಯೆ ಅಂದ್ರೆ ಅದು ಏನ್ರ ತಂತ್ರ ಮಂತ್ರ ಬಾನಾಮತಿ ತೆಗಾಮತಿ ಏನ್ರ ಇದ್ದಿರ್ಬೇಕಂತ ನಾವು ತಿಳ್ಕೊಂಡಿವಿ. ಬಟ್ ವಶಿಷ್ಠ ವಿದ್ಯೆ ಅನ್ನುವಂತ ಹೆಸರಿನಿಂದ ರೇಖಿಯನ್ನ ಏನಾಗ್ತಿತ್ತಂದ್ರ ನಮ್ಮ ದೇಶದಲ್ಲಿ ಬಳಸ್ತಿದ್ರು. ಎಸ್. ಅದಾದ್ಮೇಲೆ ನೆಕ್ಸ್ಟ್ ಬರ್ಕೋರಿ, ಅಥರ್ವ ವೇದದಲ್ಲಿ ಇದರ ಮಾಹಿತಿ ಇದೆ. ಅಥರ್ವ ವೇದದ ಒಂದು ವರ್ಡ್ ಅನ್ನ ನಿಮ್ಗೆ ಹೇಳ್ತೀನಿ, ಬರ್ಕೋರಿ. ನನ್ನ 2 ಕೈಗಳಲ್ಲಿ ಅನಂತ ಶಕ್ತಿ ಇದೆ. ನನ್ನ 2 ಕೈಗಳಲ್ಲಿ ಅನಂತ ಶಕ್ತಿ ಇದೆ. ನಾನು ಇದನ್ನ ವಿಶ್ವ ಕಲ್ಯಾಣಕ್ಕಾಗಿ ಬಳಸಿಕೊಳ್ಳುತ್ತೇನೆ. ಇದು ಅಥರ್ವ ವೇದದಲ್ಲಿ ಇರೋದು.
ನನ್ನ ಕೈಯಲ್ಲಿ ಏನಿದೆ, ಎರಡು ಕೈಯಲ್ಲಿ ಅನಂತ ಶಕ್ತಿ ಇದೆ. ಈ ಶಕ್ತಿಯನ್ನ ನಾನು ಯಾವ್ದಕ್ಕಾಗಿ ಬಳಸ್ತೀನಿ ನೋಡ್ರಿ, ನಮ್ ದೇಶ ಸಂಸ್ಕೃತಿ ಹೆಂಗ ನೋಡ್ರಿ. ಅಥರ್ವ ವೇದ ಈ ಶಕ್ತಿ ನನ್ ಸಲುವಾಗಿ ಬಳಸ್ತೀನಿ ಅಂತ ಇಲ್ಲೇ ಇಲ್ಲ, ವಿಶ್ವ ಕಲ್ಯಾಣಕ್ಕಾಗಿ ಬಳಸ್ತೀನಿ ಅಂತಿದೆ. ಹಾಗಾಗಿ ರೇಖಿಯ ಲೆವೆಲ್ 1 ಇದೆ ನೋಡ್ರಿ, ಈ ಲೆವೆಲ್ 1 ಮಾತ್ರ ಸೆಲ್ಫ್ ಸಲುವಾಗಿದೆ. ನೀವ್ ರೇಖಿ ಲೆವೆಲ್ 2 ಬರ್ರಿ, 3 ಬರ್ರಿ, 4 ಬರ್ರಿ, ಗ್ರ್ಯಾಂಡ್ ಮಾಸ್ಟರ್ ಎಲ್ಲಾ ಮಾಸ್ಟರ್ಸ್ ಗಳು ಎಲ್ಲವೂ ಇದೆ ನೋಡ್ರಿ, ಅದು ಇನ್ನೊಬ್ರ ಸಲುವಾಗಿ ಇದೆ. ಹಾಗಾಗಿ ಅಥರ್ವ ವೇದ ಏನ್ ಹೇಳುತ್ತೆ ಅಂದ್ರ, ನನ್ ಕೈಯಲ್ಲಿ ಅನಂತ ಶಕ್ತಿ ಇದೆ, ನಾನು ಆ ಶಕ್ತಿಯನ್ನ ಯಾವ್ದಕ್ ಬಳಸ್ತೀನಿ ಅಂದ್ರ ವಿಶ್ವ ಕಲ್ಯಾಣಕ್ಕಾಗಿ ಬಳಸ್ತೀನಿ ಅಂತ. ಹಾಗಾಗಿ ರೇಖಿಯನ್ನ ಕುರಿತು ಅಥರ್ವ ವೇದದಲ್ಲೂ ಸಮೇತ ನಮ್ಗೆ ದಾಖಲೆ ಸಿಗುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ಬರ್ಕೋರಿ, ಗುರು ಗೋರಖನಾಥರು. ಗೋರಖನಾಥ್ ಮಚ್ಚೀಂದ್ರನಾಥ್ ಹೆಸರು ಕೇಳಿದ್ರಲ್ಲ ಯಾರಾದ್ರೂ? ನವನಾಥರ್ ಅಂತ ಇರ್ತಾರ ನಮ್ ಭಾಗದ ಬೀದರ್ ಗುಲ್ಬರ್ಗಾದವ್ರಿಗೆ ಇದ್ರ ಬಗ್ಗೆ ಮಾಹಿತಿ ಗೊತ್ತಿದೆ. 9 ನಾಥರು ಬರ್ತಾರೆ, ನವನಾಥರ್. ನಾಥ ಪರಂಪರೆ ಅಂತ ಒಂದು ಪರಂಪರೆ ಇದೆ. ಯಾವ ರೀತಿ ಶರಣರು, ಸಂತರು, ಸೂಫಿಗಳು ಇದಾರ್ ನೋಡ್ರಿ, ಅದೇ ರೀತಿ ನಾಥರು ಒಂದು ನಾಥ ಪರಂಪರೆ ಅಂತ ಬರುತ್ತೆ. ಅದ್ರಲ್ಲಿ ಗೋರಖನಾಥರು ಅಂತೇಳಿ ಬರ್ತಾರೆ. ಗೋರಖನಾಥರು ಬರೆದಿರುವಂತ ಬರ್ಕೋರಿ, ನಾಥ ಸಂಹಿತೆ ಅನ್ನುವಂತ ಕೃತಿಯಲ್ಲಿ, ನಿಮ್ಗೆ ಆ ಪುಸ್ತಕನು ತೋರಿಸ್ತೀನಿ, ವೇಟ್ ಮಾಡ್ರಿ. ನಾಥ ಸಂಹಿತೆ ಅನ್ನುವಂತಹ ಕೃತಿಯ ಸುಮಾರು 40% ಸೆಕೆಂಡ್ ಎಲ್ಲಿ ಬರುತ್ತೆ, ಇಲ್ಲಿದೆ ನೋಡ್ರಿ. ಎಸ್, ಎಲ್ಲರಿಗೂ ಕಾಣ್ತಾ ಇದೆನಾ? ಇದು ನಾಥ ಸಂಹಿತೆ ಕೃತಿ ಇದೆ ನೋಡ್ರಿ. ಇದರ 40% ಭಾಗದಲ್ಲಿ ಇಲ್ಲಿ ಏನ್ ಮಾಡಿದಾರೆ ಅಂದ್ರೆ ರೇಖಿಯ ಬಗ್ಗೆ, ಚಕ್ರಗಳ ಬಗ್ಗೆ ಮಾಹಿತಿ ಇದೆ. ರೇಖಿ ಮತ್ತು ಚಕ್ರಗಳ ಬಗ್ಗೆ ಮಾಹಿತಿ ಇದೆ. ಅದಾದ್ಮೇಲೆ ಇದು ಒಂದು ಕೃತಿ ಬರ್ಕೋರಿ, ಇಲ್ಲಿ ಉಪನಿಷತ್, ಬ್ರಹ್ಮ ವಿದ್ಯಾಖಂಡ. ಉಪನಿಷತ್ನ ಬ್ರಹ್ಮ ವಿದ್ಯಾಖಂಡದಲ್ಲೂ ಸಮೇತ ರೇಖಿಯನ್ನ ಕುರಿತು ದಾಖಲೆ ಇದೆ. ಎಸ್, ಅದಾದ್ಮೇಲೆ ನೆಕ್ಸ್ಟ್ ಬರುತ್ತೆ ಶ್ರೀಮದ್ ದೇವಿ ಭಾಗವತ್ ಮಹಾಪುರಾಣ. ಇದರ ಪ್ರಥಮ ಖಂಡದಲ್ಲೂ ಸಮೇತ ರೇಖಿಯನ್ನ ಕುರಿತು ಅಂದ್ರೆ ನಮ್ಮ ಅಂಗೈಯಲ್ಲಿರುವ ಶಕ್ತಿಯನ್ನ ಕುರಿತು ಇದರಲ್ಲೂ ಸಮೇತ ದಾಖಲೆ ಇದೆ. ಈಗ ಎಲ್ಲಾರು ನಂಬ್ತೀರಿ ಭಾರತದ ಇದೆ ಅಂತ? ಯಾರ್ಯಾರಿಗೆ ಡೌಟ್ ಇದೆ ನನ್ಗೆ ಹೇಳ್ರಿನಾ? ಯಾರಿಗಾದ್ರೂ ನಂಬಿಕೆ ಇಲ್ಲ ಅಂದ್ರೆ ಹೇಳಿದ ಪುಸ್ತಕ ಎಲ್ಲವೇ ನೋಡ್ರಿ, ಇವನ್ನ ಸರ್ಚ್ ಮಾಡ್ರಿ, ತೆಗಿರಿ, ಓದ್ರಿ, ಅದನ್ನ ಬಗ್ಗೆ ಸ್ಟಡಿ ಮಾಡ್ರಿ, ಅದ್ರ ನಂತರ ಮಾಡ್ರಿ. ಒಂದು ಸಹಜ ಇದೆ, ಎಸ್ ನಾ ಹೇಳ್ತಾ ಇದ್ದೀನಿ, ನೀವು ಒಪ್ಕೊಳ್ತಾ ಇದ್ರಿ, ಇದು ಒಂದನೇ ದಾರಿ ಇದೆ. ಎರಡನೇದ್ ನೀವು ಒಪ್ಪೋದಿಲ್ಲ ಅಂದ್ರೆ ನನ್ಗೇನ್ ಟೆನ್ಷನ್ ಇಲ್ಲ, ನೀವ್ ಅದನ್ನ ಸರ್ಚ್ ಮಾಡ್ರಿ, ಹುಡ್ಕಾಟ್ ಮಾಡ್ರಿ, ಇನ್ನೂ ಹೆಚ್ಚಿನ ಜ್ಞಾನವನ್ನ ನೀವು ಪಡ್ಕೊಡ್ರಿ. ಯಾಕಂದ್ರೆ ಇರೋದೇ 3 ದಿನ ಕೋರ್ಸ್ ಇದೆ, ಅದ್ರಲ್ಲಿ ನನ್ಗೆ ಜಸ್ಟ್ ಇಷ್ಟು ಮಾತ್ರ ಹೇಳೋದಿರುತ್ತೆ. ಓಕೆನಾ? ಎಲ್ಲರಿಗೂ ಗೊತ್ತಾಯ್ತು ಇದು ಭಾರತೀಯ ರೇಖಿ ಇದೆ ಅಂತ? ಎಸ್. ಈಗ ಇದು ಏನಾಯ್ತು ಅಂದ್ರೆ ನಿಮ್ಗೆ ಹೇಳ್ತೀನಿ, ನಮ್ಮ ದೇಶದಲ್ಲಿ ಒಂದ್ ಏನಿತ್ತು ಅಂದ್ರೆ, ಇದು ಶಿಕ್ಷಣ ಅನ್ನುವಂಥದ್ದು, ಜ್ಞಾನ ಅನ್ನುವಂಥದ್ದು ಒಂದು ವರ್ಗಕ್ಕೆ ಸೀಮಿತ ಇರುವಂತ ಜಗತ್ತಿತ್ತು. ಗೊತ್ತಿರ್ಲಿ ಇದು ಒಂದು ಮಾತಿನ. ಸಂಸ್ಕೃತ ಅಂತಿತ್ತು, ಇದು ಇವರೇ ಕಲಿಬೇಕು, ಸಂಸ್ಕೃತ ಇವ್ರು ಕಲಿಬಾರ್ದು ಅನ್ನುವಂತ ಒಂದು ಸಿಸ್ಟಮ್ ಇತ್ತು. ಹಾಗಾಗಿ ಒಂದು ಮಾತನ್ನ ಬರ್ಕೋರಿ, ಯಾವುದನ್ನ ನಾವು ಬಳಸ್ತೀವಿ ಅದು ಬೆಳೆಯುತ್ತೆ, ಯಾವುದನ್ನ ಬಳಸೋದಿಲ್ಲ ಅದು ನಶಿಸಿ ಹೋಗುತ್ತೆ. ಹಾಗಾಗಿ ಏನಾಯ್ತು ಅಂದ್ರೆ ಈ ವಿದ್ಯೆ ಲುಪ್ತ ಆಗೋದಕ್ಕೆ ಶುರು ಆಯ್ತು. ಲುಪ್ತ ಅಂದ್ರೆ ಅದು ಮರೆ ಮಾಚುತ್ತದು, ಅದು ಕೇವಲ ಒಂದು ವರ್ಗಕ್ಕೆ ಮಾತ್ರ ಸೀಮಿತ ಆಯ್ತು. ಯಾರದ್ರ ಬಗ್ಗೆ ಸ್ಟಡಿ ಮಾಡ್ತಾರ? ಸಂಸ್ಕೃತ ಯಾರಿಗೂ ಕಲಿಸಬಾರ್ದು, ಸಂಸ್ಕೃತವನ್ನ ಅಧ್ಯಯನ ಮಾಡಿದ್ರೆ ಪಾಪ ಹತ್ತುತ್ತೆ ಅನ್ನುವಂಥದ್ದು ಒಂದು ಮೈಂಡ್ ಸೆಟ್ ಅನ್ನ ಇಟ್ಕೊಂಡ್ರು. ಇವತ್ ಜಗತ್ತಲ್ಲಿ ಸಂಸ್ಕೃತನೇ ಇಲ್ಲದ ಪರಿಸ್ಥಿತಿ ಬಂದ್ಬಿಟ್ಟಿದೆ, ನಿಮ್ಗೆ ಗೊತ್ತಿರ್ಲಿದು. ಈಗ್ಲೂ ಸೀಮಿತ ಇದೆ, 1% ಜನರಿಗೂ ಸಮೇತ ಸಂಸ್ಕೃತ ಬರೋದಿಲ್ಲ. ಇಡೀ ಜಗತ್ತಿನ ಅತ್ಯಂತ ಪುರಾತನ ಭಾಷೆ ನಮ್ದು ಸಂಸ್ಕೃತ. ಹಾಗಾಗಿ ನಮ್ ದೇಶದಲ್ಲಿ ಏನಾಯ್ತು ಅಂದ್ರ, ಈ ಜ್ಞಾನ ಸರ್ವೇ ಸಾಮಾನ್ಯ ಜನರಿಗೆ ಇದು ನಿಲ್ಕ್ಲಿಲ್ಲ, ಇದು ಅಲ್ಲೇ ಲುಪ್ತ ಆಯ್ತು. ಗುಪ್ತ ಆಗೋದು ಎರಡಿರಿ. ಗುಪ್ತ ಆಗೋದಂದ್ರೆ ಕಾಣದೇ ಇಲ್ಲ, ಇತ್ತು ಅದು ಇವತ್ತು ಒತ್ತೆ ಗೊತ್ತಿಲ್ಲ, ಅದು ಗುಪ್ತ ಆಗಿ ಹೋಗ್ಬಿಡ್ತದೆ. ಲುಪ್ತ ಆಗೋದಂದ್ರೆ ಇದೇ ನಮಗ್ ಮಾತ್ರ ಗೊತ್ತಿಲ್ಲ. ಸೊ ಹಾಗಾಗಿ ಇರುವ ಇಂತಹ ಅದ್ಭುತ ಜ್ಞಾನ ಏನಾಯ್ತು ಅಂದ್ರೆ ಲುಪ್ತ ಆಗಿ ಅದು ಸೈಡ್ ಆಯ್ತು. ಆಮೇಲೆ ಇದನ್ನ 18ನೇ ಶತಮಾನದಲ್ಲಿ ಬರ್ಕೋರಿ, 18ನೇ ಶತಮಾನದಲ್ಲಿ ಡಾಕ್ಟರ್ ಮಿಕಾವೊ ಉಸುಯಿ ಅನ್ನುವಂಥ ಜಪಾನ್ನ ಮಾಂಕ್ ಅಂದ್ರೆ ಜಪಾನ್ ದೇಶದ ಅಂದ್ರೆ ಬೌದ್ಧಿಷ್ಟ ಸನ್ಯಾಸಿಗಳಿರ್ತಾರ ನೋಡ್ರಿ, ಅವ್ರಿಗೆ ಮಾಂಕ್ ಅಂತ ಕರೀತಾರೆ. ಅವ್ರು ಏನ್ ಮಾಡಿದ್ರು ಅಂದ್ರೆ ಇದನ್ನ ಸರ್ಚ್ ಮಾಡಿದ್ರು, ಸಂಶೋಧನೆ ಮಾಡಿ ಸುಮಾರು ಏನಿಲ್ಲ ಅಂದ್ರೆ 12 ವರ್ಷಗಳ ಸತತ ಅಧ್ಯಯನದಿಂದ ಅವ್ರ ರೇಖಿಯನ್ನ ಗುರುತಿಸಿ
ಅದನ್ನ ಪ್ರಯೋಗಕ್ಕೆ ತರುವಲ್ಲಿ, ಅದನ್ನ ಸಂಪೂರ್ಣವಾಗಿ ಖಚಿತಪಡಿಸ್ಕೊಳ್ಳೋದಕ್ಕೆ ಅವ್ರು ಏನ್ ಮಾಡ್ತಾರಂದ್ರೆ, ಮೊದಲ ಜಪಾನ್ ದೇಶದ ಕುರುಮಾ ಅನ್ನುವಂತಹ ಬೆಟ್ಟದಲ್ಲಿ, ಹೆಸರು ಬರ್ಕೋರ್ಬೇಕಾದ್ರೆ ಅದಕ್ಕೆ ಕರುಮಾ ಅಂತ ಬಿ ಕರೀತಾರ, ನಾವು ಅದನ್ನ ಕುರುಮಾ ಅಂತೀವಿ. ಆ ಕುರುಮಾ ಅನ್ನುವಂತ ಒಂದ್ ಬೆಟ್ಟದಲ್ಲಿ 21 ದಿನಗಳ ಕಾಲ ತಪಸ್ ಮಾಡ್ತಾರೆ. ಯಾರು? ಡಾಕ್ಟರ್ ಮಿಕಾವೊ ಉಸುಯಿ ಅವರು. ಆ ತಪಸ್ ಮಾಡಿದ ನಂತರ ಅವ್ರಿಗೆ ಏನಾಗುತ್ತೆ ಅಂದ್ರೆ ಬೆಳಕಿನ ದರ್ಶನ ಆಗುತ್ತೆ. ಹಾಗಾಗಿ ರೇಖಿಯ ಲೆವೆಲ್ 1 ಇದೆ ನೋಡ್ರಿ, ನಿಮ್ಗೂ ಬೆಳಕಿನ ದರ್ಶನ ಆಗುತ್ತೆ. ನೀವ್ ಅಷ್ಟು ಫೀಲಿಂಗ್ ಜೊತೆ ಕನೆಕ್ಟ್ ಆಗಿರ್ಬೇಕಷ್ಟೇ. ನನ್ಗಂತೂ ಫಸ್ಟ್ ಡೇ ನನ್ಗೆ ದೀಕ್ಷೆ ಕೊಟ್ಟಾಗ ನನ್ಗದ್ರ ಅನುಭವ ಆಗಿತ್ತು. ಈಗ್ಲೂ ನನ್ಗೆ ನೆನಪಿದೆ ಅದು, ಆ ಸಿಚುವೇಶನ್. ಮೊದಲ ಸ್ಟೆಪ್ ಅದೇ ಬರುತ್ತೆ, ಬೆಳಕಿನ ದರ್ಶನ ಇರುತ್ತೆ. ಅದಕ್ಕೆ ಫಸ್ಟ್ ಲೆವೆಲ್ ಇದೆ ನೋಡ್ರಿ, ಅದು ಬಹಳ ಅದ್ಭುತ ಬೇಸಿಕ್ ಲೆವೆಲ್ ಇದು. ಮತ್ತೆ ಇದಿಷ್ಟು ನಿಮ್ಗೆ ಗೊತ್ತಿಲ್ಲ ಅಂದ್ರೆ ನೀವು ರೇಖಿ ಯಾವ್ದು ಕಲ್ತ್ರೆ ಏನು ಗೊತ್ತಾಗೋದಿಲ್ಲ, ಅರ್ಥನೂ ಆಗೋದಿಲ್ಲ, ಎನರ್ಜಿನೂ ಕನೆಕ್ಟ್ ಆಗೋದಿಲ್ಲ. ಹಾಗಾಗಿ 21 ಡೇಸ್ ನಲ್ಲಿ ಅವ್ರಿಗೆ ಬೆಳಕಿನ ದರ್ಶನ ಆಗುತ್ತೆ. ಅದಾದ್ಮೇಲೆ ಅದನ್ನ ಪ್ರಯೋಗ ಮಾಡೋದಕ್ಕೆ ಅವ್ರು ಶುರು ಮಾಡ್ತಾರೆ. ಅದು ಬಹಳ ದೊಡ್ಡ ಸ್ಟೋರಿ ಇದೆ. ಮತ್ತೆ ನೀವು ರೇಖಿ ಲೆವೆಲ್ 2 ನಲ್ಲಿ ಮತ್ತೆ ಯಾವಾಗಾದ್ರೂ ಸಿಕ್ಕರೆ ನಾನು ಅದನ್ನ ಹೇಳ್ತೀನಿ. ಅದಾದ್ಮೇಲೆ ಡಾಕ್ಟರ್ ಮಿಕಾವೊ ಉಸುಯಿ ಅವರ ನಂತರ ಈ ಜ್ಞಾನ ಇದೆ ನೋಡ್ರಿ, ಅದನ್ನ ಡಾಕ್ಟರ್ ಸುಜಿರೋ ಹಯಾಸಿ ಅವ್ರು ಬರ್ಕೋರಿ. ಅವ್ರ ಹೆಸರು ಡಾಕ್ಟರ್ ಸುಜಿರೋ ಹಯಾಸಿ ಅವರು ಮಿಕಾವೊ ಉಸುಯಿ ಅವರ ಫಸ್ಟ್ ಸ್ಟೂಡೆಂಟ್, ಮೊದಲ ವಿದ್ಯಾರ್ಥಿ. ಅವರು ಮಿಲಿಟರಿಯಲ್ಲಿ ರಿಟೈರ್ಡ್ ಆಗಿ ಬಂದಿರ್ತಾರ, ಅವ್ರಿಗೆ ಈ ಜ್ಞಾನವನ್ನ ಕೊಡ್ತಾರ. ಒಂದ ನಿಮಿಷ. ಹಲೋ, ಪ್ರೋಗ್ರಾಮ್ ಸಲುವಾಗಿ ಕಾಲ್ ಬರ್ತಾ ಇದೆ, ಇಟ್ಸ್ ಓಕೆ. ಅದಾದ್ಮೇಲೆ ಇವರು ಸುಜಿರೋ ಹಯಾಸಿ ಅವ್ರದ್ದು ಅವ್ರ ಫಸ್ಟ್ ಸ್ಟೂಡೆಂಟ್. ಅವರು ಇದನ್ನ ಕಲಿತಾರ. ಕಲ್ತ ಮೇಲೆ ಅದ್ರ ಸಂಸ್ಥೆಯನ್ನ ಹುಟ್ಟಾಕೋದಕ್ ಶುರು ಮಾಡ್ತಾರೆ. ರೇಖೀಯ ಸಂಸ್ಥೆಗಳು ದೇಶದ ಅಲ್ಲಲ್ಲಿ ಭಾಗದಲ್ಲೆಲ್ಲ ವರ್ಕ್ ಮಾಡ್ತವ. ಅದಾದ್ಮೇಲೆ ಇದನ್ನ ಅಮೇರಿಕಾದ ಒಬ್ಬ ಮಹಿಳೆ, ಡಾಕ್ಟರ್ ಟಕಾಟಾ ಅಂತ ಹೇಳಿ, ಡಾಕ್ಟರ್ ಮಿಸೆಸ್ ಟಕಾಟಾ ಅಂತ ಇವ್ರ ಹೆಸರು. ಇವಳು ಒಂದು ಕ್ಯಾನ್ಸರ್ ಪೇಷಂಟ್ ಆಗಿರ್ತಾಳೆ. ಅವಾಗ ಆ ಕಾಲಕ್ಕೆ ಗೊತ್ತಲ್ಲ, ಒಂದ್ಸಲ ಕ್ಯಾನ್ಸರ್ ಆದ್ರೆ ಮುಗೀತಿ. ಈಗ್ಲೂ ಅದೇ ಇದೆ ಪರಿಸ್ಥಿತಿ, ಆರಾಮೇ ಆಗೋದಿಲ್ಲ. ಡಿಸೈಡ್ ಮಾಡ್ಬಿಡ್ತಾನೆ ವ್ಯಕ್ತಿ, ನಾನು ಸಾಯ್ತೀನಿ ಅಂತ. ಕುಟುಂಬನೂ ಸಮೇತ ಒಪ್ಕೊಂಡ್ ಬಿಡುತ್ತೆ, ಇವ್ರು ಇರೋದಿಲ್ಲ. ಇವ್ರೆಲ್ಲಾರು ಎನರ್ಜಿ ಇಲ್ಲಂದ್ರೆ ಇರೋದೇ ಇಲ್ಲ ವ್ಯಕ್ತಿ. ಅಂತ ಪರಿಸ್ಥಿತಿ ಈಗ್ಲೂ ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ಅವ್ಳು ಸಾಯೋಕ್ಕಿಂತ ಮುಂಚೆ ಏನಾಗುತ್ತೆ ಅಂದ್ರೆ ಆಕೆ ಗೊತ್ತಾಗುತ್ತೆ, ಏನೋ ಹಿಂಗ್ ಟಚ್ ಮಾಡಿದ್ರು ಸಮೇತ ಹೀಲಿಂಗ್ ಆಗುತ್ತೆ, ಚಿಕಿತ್ಸೆ ಆಗುತ್ತೆ, ಇದು ಜಪಾನ್ ದೇಶದಲ್ಲಿ ಇದೆ ಅಂತ ಹೇಳಕ್ಕೆ ಅಮೆರಿಕಾದಿಂದ ಜಪಾನ್ ಬರ್ತಾರೆ. ಅದಾದ್ಮೇಲೆ 3 ತಿಂಗಳ ಕಾಲ ಇವ್ರ ಹತ್ರನೇ ಉಳಿದ್ಮೇಲೆ ಅವಳು ಸಂಪೂರ್ಣ ಕ್ಯಾನ್ಸರ್ಲಿಂದ ಹೊರಗ್ ಬರ್ತಾಳ. ಮತ್ತೆ ಮರು ಜೀವ ಬರುತ್ತೆ. ಅವಾಗ ಅವಳು ತನ್ನ ಇಡೀ ಜೀವನ ರೇಖಿಗಾಗಿ ಸಮರ್ಪಣೆ ಮಾಡ್ಕೊಂಡಿರುವಂತ ಮಹಿಳೆ. ಅವಳಿಂದಾನೇ ನಮ್ಮ ಭಾರತಕ್ಕೂ ಸಮೇತ ರೇಖಿ ಬಂದಿದ್ದು, ಮತ್ತೆ ವಾಪಸ್ ಬಂದಿರುವಂತದ್ದು. ಸೊ ಹಾಗಾಗಿ ಇದು ರೇಖಿಯ ಇತಿಹಾಸ. ಅದಾದ್ಮೇಲೆ ಇದು ಏನಾಯ್ತು ಅಂದ್ರೆ ಬೇರೆ ಬೇರೆ ದೇಶ ಕಡೆ ಹೋಗೋದಕ್ಕೆ ಶುರು ಆಯ್ತು ಈ ಜ್ಞಾನ. ಬೇರೆ ಬೇರೆ ಕಡೆ, ಎಲ್ಲಾ ಕಡೆ ಹೋದ್ಮೇಲೆ ಇದು ವೆಸ್ಟರ್ನ್ ಕಂಟ್ರಿ ಕಡೆ ಹೋಗ್ಬಿಡ್ತು. ಜಪಾನ್ ದೇಶಕ್ಕೆ, ಚೈನಾ ದೇಶಕ್ಕೆ, ಹಿಂಗೆ ಓಡಾಡಿ ವೆಸ್ಟರ್ನ್ ಕಡೆ ಹೋದಾಗ ನಮ್ಮ ಮೈಂಡ್ ಸೆಟ್ ಗೊತ್ತಲ್ಲ ನಮ್ಮವ್ರು, ವೆಸ್ಟರ್ನ್ ಲಿಂದ ಏನ್ ಬರುತ್ತೆ ನೋಡ್ರಿ ಅದೆಲ್ಲ ನಾವು ಸ್ವೀಕಾರ ಮಾಡ್ತೀವಿ, ನಮ್ಮ ಮೈಂಡ್ ಸೆಟ್. ಹಾಗಾಗಿ ಇದು ಮತ್ತೆ ವಿದೇಶದಿಂದ ಮತ್ತೆ ಸ್ವದೇಶಕ್ಕೆ ಮರಳಿರುವಂತ ಅದ್ಭುತವಾದ ಜ್ಞಾನ. ಹಾಗಾಗಿ ಇಡೀ ನಮ್ಮ ದೇಶದಲ್ಲಿ ಕೇವಲ 4 ಜನ ಮಾತ್ರ ಇದ್ದೀವಿ ನಾವು ಇಂಡಿಯನ್ ರೇಖಿಯನ್ನ ಮಾಡೋರಿದ್ದೀವಿ, ಅದರಲ್ಲಿ ನಾನು ಸಮೇತ ಒಬ್ಬ. ಹಾಗಾಗಿ ನೀವು ನಮ್ಮ ಏನಾದ್ರೂ ಪೇಡ್ ಸೆಷನ್ಗೆ ಬರ್ತೀರಿ ಅಂದ್ರೆ ನೀವು ನಮ್ಮ 2ನೇ ಬ್ಯಾಚ್ ಇರ್ತೀರಿ. ಫ್ರೀ ಸೆಷನ್ಗೆ ಬರ್ತೀರಿ ಅಂದ್ರೆ ಇದು ನಮ್ಮ 13ನೇ ಬ್ಯಾಚ್ ಇದೆ. ಸೊ ಹಾಗಾಗಿ ಇಂಥದ್ದೊಂದು ಅದ್ಭುತ ಜ್ಞಾನವನ್ನ ನೀವು ಕಲಿಯೋದಕ್ಕೆ ತಯಾರಾಗಿದ್ರಿ, ನಾನು ಕಲಿಸೋದಕ್ಕೆ ತಯಾರಾಗಿನಿ ಅಂತ ಹೇಳ್ತಾ, ಎಸ್, ನಾಳೆ ಈ ಒಂದು ಸೆಷನ್ ನ ಕಂಟಿನ್ಯೂ ಮಾಡೋಣ. ಓಕೆ, ಸೊ ನನ್ಗೆ ಸ್ವಲ್ಪ ಟೈಮ್ ಆಗಿದೆ, ಹೋಗೋದಿದೆ. ನಾಳೆ ಮತ್ತೆ 7 ಗಂಟೆಗೆ ಇರುತ್ತೆ. ಓಕೆ, ನಾಳೆ 7ರಿಂದ 8:30 ತನ ಇರುತ್ತೆ. 30 ಮಿನಿಟ್ಸ್ ಎಕ್ಸ್ಟ್ರಾ ಮಾಡೋಣ. ಇವತ್ತು 15 ನಿಮಿಷ ಬಿಟ್ಟಿನಲ್ಲ, ಇದ್ರ ಡಬಲ್ ಮತ್ತೊಂದು ಚಾನ್ಸ್ ನಿಮ್ಗೆ. ಓಕೆನಾ? ಮತ್ತೆ ಸಂಡೇ ದಿವಸ ಬರ್ಕೋರಿಗೆ ಬೇಕಾದ್ರೆ ಸಂಡೇ ದಿವಸ ಮಾತ್ರ ಬೆಳಿಗ್ಗೆ 10ರಿಂದ 12 ಗಂಟೆ ತನಕ ಇರುತ್ತೆ. ಓಕೆ, ಸೊ ಎಲ್ರಿಗೂ ಶುಭವಾಗ್ಲಿ. ರೇಖಿ ತಾಯಿ ನಿಮ್ಮೆಲ್ಲರ ಜೀವನದಲ್ಲಿ ಪರಿವರ್ತನೆಯನ್ನ ಮಾಡ್ಲಿ ಅಂತ ಹೇಳ್ತಾ ಮತ್ತೊಂದು ಹೇಳ್ತೀನಿ, ನೀವು ಈ 3 ದಿನ ಮೊದಲು ಮಾಡಿ ನೋಡ್ರಿ. ಮತ್ 3 ದಿನ ಸ್ವಲ್ಪ ಸೈಲೆಂಟ್ ಆಗಿರಿ, ಟೆನ್ಷನ್ ಮಾಡ್ಕೊಳ್ಬೇಡ್ರಿ. ನೀವ್ ಇದ್ದಿಲ್ದೆಲ್ಲ ಒಳಗ್ ಹಾಕೊಂಡ್ರದ್ರ ಒಳಗ್ ಹಿಡಿಯಂಗಿಲ್ಲ. ಸ್ವಲ್ಪ ಇದು ಕ್ಲಿಯರ್ ಇಕ್ರಿ ಅಂದ್ರೆ ನಿಮ್ಗೆ ಈ ಜ್ಞಾನ
ಅರ್ಥ ಆಗುತ್ತೆ ಅಂತ ಹೇಳ್ತಾ ಎಲ್ಲರಿಗೂ ಮತ್ತೊಂದು ಸಲ ಶರಣಾರ್ಥಿ. ಧನ್ಯವಾದ. ಶುಭವಾಗ್ಲಿ. ಥ್ಯಾಂಕ್ ಯು. ಮತ್ತೆ ಯಾರ್ಯಾರ ಟೀಚರ್ಸ್ ಇದ್ರಿ ಎಲ್ಲಾರಿಗೂ ಹ್ಯಾಪಿ ಟೀಚರ್ಸ್ ಡೇ. ಇಲ್ಲಿ ಯಾರ್ಯಾರು ಇದ್ರಿ ಸ್ವಲ್ಪ ಹಿಂಗ್ ಕೈ ಮಾಡ್ರಿ. ಟೀಚರ್ಸ್ ಯಾರ ಇದ್ರಿ ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಲ್ಲಿ? ಯಾರಿದ್ದಾರೆ? ಮಧು ಮ್ಯಾಮ್ ಇದ್ದಾರೆ. ಮತ್ತೆ ಯಾರಿದ್ದಾರೆ? ಜಯಶ್ರೀ ಮ್ಯಾಮ್ ಇದ್ದಾರೆ. ಕೀರ್ತಿ ಅವರಿದ್ದಾರೆ. ಮತ್ತೆ ಸೆಕೆಂಡ್ ಸ್ಕ್ರೀನ್ ಎರಡನೇದಲ್ಲಿ ಮೇಡಮ್ ನಿಮ್ ಹೆಸರು ಬರೀರಿ. HP ಅಂತ ಅಷ್ಟೇ ಆಗಿದೆ. ಹೆಸರು ಟೈಪ್ ಮಾಡಿ ಟೀಚರ್ ಇರೋರು. ಮತ್ತೆ ಯಾರಿದ್ರಿ ಟೀಚರ್ಸ್? ಸೊ ಪ್ರತಿಯೊಬ್ಬರಿಗೂ ಸಮೇತ ಎಸ್ ಶರಣಮ್ಮ ಇದ್ದಾರೆ. ಸೊ ಪ್ರತಿಯೊಬ್ಬರಿಗೂ ಅಭಿನಂದನೆಗಳನ್ನ ಹೇಳ್ತಾ ಎಸ್ ಸಿಂಚನಾ ಅವ್ರಿದ್ದಾರೆ. ಪ್ರೇಮಾ ಮ್ಯಾಮ್ ಇದ್ದಾರೆ. ಸಾಕಷ್ಟು ಜನ ನಮ್ಮ ಬಳಗ ಇದೆ. ಪ್ರತಿಯೊಬ್ಬರಿಗೂ ಅಭಿನಂದನೆಗಳು. ನಿಮ್ ಜೀವನದಲ್ಲಿ ಎಲ್ಲವೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಎಲ್ರಿಗೂ ಶರಣಾರ್ಥಿ. ನಾಳೆ ಸಿಗೋಣ.